ದೇಹತ್ರಯ ವಿಲಕ್ಷಣಂ ಚಿತ್ಸೂರ್ಯವತ್ ಪ್ರಕಾಶತೆ ವಂದೇ ಅಭಿನವಗುರುಂ ತತ್ವಮಶ್ವಾದುಪದೇಶೇನ ಮಮಾತ್ಮ ಕಲ್ಯಾಣ ಕೃತಂ ಮಮ ದೇಹಸ್ಯ ಮುಖ್ಯ ಪ್ರಾಣಂ ವಂದೇ ಅಭಿನವ ಶಿವಪುತ್ರಂ ಶಿವಾದಿತ್ರಯ ಮೂರ್ತಿರವತಾರಕಂ ಆರೂಢಃ ಶ್ರೀ ಸಿದ್ಧಶ್ಚ ಷಣ್ಮುಖಶ್ಚ ರಾಮನಾಮ ತ್ರಯೈರ್ಭೂತ್ವಾ ತ್ರಯೋರೇಕಂ ಮೂರ್ತಿಗುರುಃ ಗುರುನಾಥಾರೂಢ ಶಿವಪುತ್ರ ಯತೀಶ್ವರೌ ತಚ್ಚಿಷ್ಯಂ ಶಾಂತಿಸಾಗರಂ ನಿಜಗುಣಕೃತಿ ಭಾಷ್ಯಕೃತಂ ವಿದೇಹ ಮುಕ್ತಸ್ವರೂಪಂ ವಂದೇ ಚಿಕ್ಕರಾಮಾರೂಢಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಅಹಂ ಗುರುಮಾಶ್ರಯೇ. ಪ್ರಾತಸ್ಮರಣೀಯ ಪರಮ ಪೂಜ್ಯ ಪರಮಾರಾಧ್ಯ ಪರಮದೈವ ಸದ್ಗುರುದೇವನ ಅಡಿದಾವರೆಗಳನ್ನು ಮುಡಿಯಲ್ಲಿ ಸ್ಥಾಪಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ಕಾರ್ಯಕ್ಕೆ ಕಾರಣೀಭೂತರಾದ ಪೂಜ್ಯರ ಪರ್ಯಂತ ಆರೂಢ ಪರಂಪರೆಯಲ್ಲಿ ಆಗಿ ಹೋಗಿರುವ ಎಲ್ಲ ಪೂಜ್ಯ ಮಹಾನುಭಾವರ ಪಾದಾರವಿಂದಗಳಿಗೆ ಪಡಮಟ್ಟು ಸದ್ಗುರುಗಳ 62ನೇ ಪುಣ್ಯಾರಾಧನೆ ನಿಮಿತ್ತ ಹಮ್ಮಿಕೊಂಡ ಈ ಪುಣ್ಯಾರಾಧನೆಯ ಕಾರ್ಯಕ್ರಮದ ಬ್ರಹ್ಮವೇದಿಕೆಯ ಮೇಲೆ ಉಪಸ್ಥಿತರಿದ್ದು ತಮ್ಮ ತಮ್ಮ ಅನುಭವಗಳನ್ನು ಮಂಡಿಸಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಶಾಸ್ತ್ರಿಗಳಿಗೂ ಸಭೆಯಲ್ಲಿ ಸಮ್ಮಿಲಿತರಾಗಿರುವ ಸಮಸ್ತ ಶರಣರೇ ಸದ್ಭಕ್ತರೇ, ನಿಮಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ. ಬೆಳಗಿನ ಜಾವ ಒಂದೇ ಒಂದು ವಿಷಯದ ಮೇಲೆ ಪರಿಚಿಂತನೆ ಸಾಗಿ ಬರ್ತಾ ಇದೆ. ಮುದದಿಂದ ಜಪಿಸುವ ನಾಮ ಎಷ್ಟನೇ ದಿವಸ? 5ನೇ ದಿವಸ ಪ್ರಾರಂಭ ಚಾಲು ಆಗ್ಯದ ಅನ್ನೋದ್ರಾಗೆ ನೋಡು 5 ದಿವಸದ ಬಂತು. ನಿನ್ನೆ ಆಗ್ಯದ ಅನ್ನಂಗಾಗೈತೆ. ಇನ್ನು ಇಲ್ಲಿ ನಾಮವನ್ನು ಜಪಿಸಬೇಕಾಗಿತ್ತಂದ್ರೆ ಪ್ರೇಮ ಯಾಕೆ ಬೇಕು? ನಾಮಕ್ಕೂ ಪ್ರೇಮಕ್ಕೂ ಏನು ಸಂಬಂಧ ಇದೆ? ನಾಮಕ್ಕೆ ಅಧಿಷ್ಠಾನ ರೂಪವಾಗಿರತಕ್ಕಂಥ ವ್ಯಕ್ತಿ ನಾಮಿ ಅದ. ಆ ನಾಮಿ ಅಂದ್ರೆ ಪರಮಾತ್ಮ. ಅವನಿಗೆ ಇರುವ ಹೆಸರು ಇದೊಂದು ಕೂಗಲಿಕ್ಕೆ, ಅವನನ್ನ ಗುರುತಿಸಲಿಕ್ಕೆ. ನಾಮ ಇದರ ಅರ್ಥ ಒಂದು ವಸ್ತುವನ್ನಾಗಲಿ ಒಂದು ವ್ಯಕ್ತಿಯನ್ನಾಗಲಿ ಗುರುತಿಸುವುದಕ್ಕೆ ಬೇಕಾಗಿರುವ ಸಾಧನೆಗೆ ನಾಮ ಅಂತ ಕರೀತಾ ಇದ್ದಾರೆ. ನಿಮ್ಗೆ ಇಷ್ಟು ಮಂದಿ ಓಯ್ ಅಂದ್ರೆ ಏನ್ ಮಾಡೋರು? ನಾವು ಹೆಂಗ್ ಗುರುತಿಸ್? ನಿಮ್ಗೆ ಯಾರವ ಅಲ್ಲಿ ಕುಂತ ನೋಡಂದ್ರ ಬಹಳ ವಿಚಿತ್ರ. ಗುರುತಿಸು ಕೊಡುದೇ ನಾಮದ. ಅಲ್ಲಿ ಕುಂತ ಇದ್ದಾನೆ ಅಂದ್ರೆ ಯಾರ ಕುಂತಾವ? ಅದರಲ್ಲಿ ಮಾತ್ರ ಅದೇ ಹೆಸರಿನವ್ರು 3 ಮಂದಿ ಕೂತಿದ್ರ ಮಾತ್ರ ಆ ಸಿದ್ದಪ್ಪ ಅಲ್ಲ, ಟೊಪ್ಪಿಗೆ ಹಾಕ್ಯಾನಲ್ಲ ಆ ಸಿದ್ದಪ್ಪ ಅನ್ಬೇಕು. ಮಾತ್ರ ವ್ಯಕ್ತಿಯನ್ನಾಗಲಿ ವಸ್ತುವಿನನ್ನಾಗಲಿ ಸೂಚಿಸಿಕೊಡಲಿಕ್ಕೆ ಬೇಕಾಗಿರತಕ್ಕಂಥವುಗಳಿಗೆ ಒಂದು ಚಿಹ್ನೆ ಅಂತ ಕರೀತಾರೆ, ಇವು ಸಾಧನೆ. ಹಾಗೆ ನಾಮ ವ್ಯಕ್ತಿ ರೂಪವಾದಂತ ಪರಮಾತ್ಮನ ಸತ್ಯತ್ವವನ್ನು ನಮಗೆ ಪರಿಚಯ ಮಾಡಿಸಿಕೊಡ್ತದ. ಏನ್ರಿ? ಯಾಕೆ ನಾಮ ಅಂದ್ರೆ ನಾಮ ವ್ಯಕ್ತಿಯನ್ನು ಹಿಡಿದು ಹೇಳ್ಕೊಂಡು ತರು ತಾಕತ್ತದ ನಾಮಿಗೆ. ನಾಮಕ್ಕೆ ಏನ್ ತಾಕತ್ತದ? ನಾಮಿ ಎಲ್ಲೇ ಇದ್ದು ಅವನನ್ನ ಕಟ್ಟಿ ಹೆಡಮುರಿಗೆ ಕಟ್ಟಿ ತಂದು ಮುಂದೆ ನಿಲ್ಲಿಸು ತಾಕತ್ತದ. ಹ್ಯಾಂಗ ಹಗ್ಗಕ್ಕ ಸರಪಳಿಗೆ ಮದಗಜವನ್ನ ಬಂಧಿಸುವಂತ ಶಕ್ತಿ ದೊಡ್ಡ ಹಗ್ಗಕ್ಕ ಮತ್ತು ಸರಪಳಿಗಿದೆಯೋ ಹಾಗೆ ನಾಮವೆಂಬುವಂತ ಈ ಸರಪಳಿಯಿಂದ ಆ ಮದಗಜದ ಸ್ವರೂಪವಾಗಿರತಕ್ಕಂಥ ಪರಮಾತ್ಮನನ್ನ ಕಟ್ಟಿ
ನಿನ್ನ ಮುಂದೆ ತಂದು ನಿಂದಿರ್ತದಂತ. ಅದು ಪ್ರೇಮಯುಕ್ತ ಆಗಿರಬೇಕು. ಲವ್ ಈಸ್ ಗಾಡ್. ಏನ್ರಿ? ಪ್ರೀತಿಯ ಇನ್ನೊಂದು ಪ್ರತೀಕವೇ ಪರಮಾತ್ಮ. ನಾಮವನ್ನು ಅಷ್ಟೇ ಪ್ರೀತಿಯಿಂದ ಜಪಿಸುವುದು, ಉಚ್ಚರಿಸುವುದು ಅಲ್ಲ. ಗಮನ ಕೊಡ್ರಿ. ಪ್ರೀತಿಯಿಂದ ನಿನ್ನ ಮುಖದಿಂದ ಹೊರಗೆ ಬಂದ, ಪ್ರೀತಿ ತುಂಬಿದ ಹೃದಯದಿಂದ ನಿನ್ನ ಮುಖದಲ್ಲಿ ಯಾವೇ ಶಬ್ದಗಳು ಬಂದರೂ ಅವು ನನ್ನವು ಎಂದು ತಿಳಿದುಕೊಂಡು ನಾನು ಆಲಿಸುತ್ತೇನೆ. ಪರಮಾತ್ಮ ಅಭಯದ. ಚಂದಗೆ ಮಾತಾಡ್ರಿ. ಚಂದಗೆ ಮಾತು ಹೊರಗಿರ್ಬೇಕಾದ್ರೆ ಪ್ರೇಮ್ ತುಂಬ ಕಳೆದ ಸುಮ್ಮನೆ ಹೆಂಗ್ ಬರ್ತದೇನು? ಸುಮ್ಮನೆ ಒಳಗೆ ದ್ವೇಷ ತುಂಬಿತು, ಆವೇಶ ತುಂಬಿತು, ರೋಷ ತುಂಬಿತು ಅಂತಂದ್ರೆ ಬರು ಶಬ್ದಗಳೇ ಬೇರೆ. ಪ್ರೇಮ ತುಂಬಿದಾಗ ಬರು ಶಬ್ದಗಳೇ ಬೇರೆ. ಹೃದಯದ ತುಂಬೆಲ್ಲ ಪ್ರೇಮ ಓವರ್ಫ್ಲೋ ಆಗ್ತದೆ. ಇದು ಯಾವುದು ಫುಲ್ ಆಗ್ತದ ಅದು ಓವರ್ಫ್ಲೋ ಆಗಲೇಬೇಕು. ಲಕ್ಷದಲ್ಲಿ ಇಟ್ಕೊಳ್ರಿ. ಟ್ಯಾಂಕಿಗೆ ನೀರು ಬಿಡ್ರಿ. 2000 ಲೀಟರ್ ಇತ್ತು ಅಂದ್ರೆ ಇಂಗ್ಲಿಷ್ ಬಿಟ್ರಿ ಅಂದ್ರೆ ಫುಲ್ ಆಗ್ತದ. ಫುಲ್ ಆದ ಮೇಲೆ ಬಿಟ್ಟರು ಓವರ್ಫ್ಲೋ ಆಗ್ತದ. ತುಂಬಲಾರದೆ ಓವರ್ಫ್ಲೋ ಆಗೋದಿಲ್ಲ. ತುಂಬಿ ಹರಿಯೋದಕ್ಕೆ ಓವರ್ಫ್ಲೋ ಅಂತಾರ. ಅದಕ್ಕೆ ಗೊತ್ತಾಯ್ತಾ? ತುಂಬಿ ಹರಿಬೇಕಾಗಿತ್ತಂದ್ರೆ ಮೊದಲು ಫುಲ್ ತುಂಬಬೇಕು, ಆಮೇಲೆ ಹೊರಗೆ ಹರಿಬೇಕು. ಹಾಗೆ ಹೃದಯದಲ್ಲಿ ದ್ವೇಷ ತುಂಬಿದ್ರೆ ಅದು ಓವರ್ಫ್ಲೋ ಆಗ್ತದ. ಶಾಂತಿ, ವಿಶ್ವಾಸ, ಪ್ರೀತಿ ತುಂಬಿದ್ರ ಅದು ಓವರ್ಫ್ಲೋ ಆಗ್ತದ. ಯಾವುದರಿಂದ ಪರಮಾತ್ಮನಿಗೆ ಸಂತೋಷ ಆಗ್ತದ? ನೀವು ಜಗಾಡಿದ್ರೆ ಸಂತೋಷ ಆಗ್ತದ? ನೀವು ಬಡಿದಾಡಿದ್ರೆ ಸಂತೋಷ ಆಗ್ತದ? ಪರಮಾತ್ಮನಿಗೆ ಜಗಾಡ ಬಾಪರ ನೊಕ್ಕ ಜಗಾಡ್ರಿ ಯಾವ ಈ ಕಡಿಮೆ ಆಗೈತಿ. ಈಗ ಅವಾಗ ಜಾಗ ಕೆತ್ತಿದ ಕೈ ಮನ್ ಜಾಗ ಹತ್ತೊಂದು ಸಣ್ಣ ಸರ್ ಸುತ್ಕೊಂಡು ನಿಂತ ನೋಡಿಲ್ಲೇನ ತಾಕಿ ನಾನೇನ್ ಮಾಡಿಯ ನನಗೆ ತೋರಿಸ್ಬಾ ತಿಕ್ಕಿ ಹೊಡಿ. ನಾವು ಕಾರ್ಯಕ್ರಮಕ್ಕೆ ಹೋಗಾಗ ಪೀ ಪೀ ಸುಮ್ಮನ ಸ್ವಾಮಿ ನಿಂದೇನು ಹಚ್ಚ ನಮಗೂ ಗಾಡಿ ಬಂದ್ ಮಾಡಿ ಜಗಳ ಆಡೋದು. ಇಬ್ರು ಜಗಳ ಆಡೋರು ಇಡೀ ಒಣೆನ ಬಂದಿನ ಬಂದ್ ನೋಡೋದು. ಆಕೆನ್ ರೊಟ್ಟಿ ಹೊತ್ತಿರ್ತದ, ಹಾಲಿಟ್ಟು ಹರಿತದ. ಈಕೆ ಬಾಯ್ ಕರ್ಕೊಂಡು ಇಡೀ ಒಣೆನ ಬಂದು ಅಷ್ಟು ಚಂದ ಅವ್ ಮಾತು ಕೇಳಕ್. ರೊಟ್ಟಿ ಹೊತ್ತಿಸಿ ಹಾಲು ಉತ್ತಿಸಿ ಮಗ ಬೆಂಕಿಯಾಗಿ ಬಿದ್ದೋದು ಹೋಗಿ ಗೊತ್ತಿಲ್ಲ ಸುಮ್ಮನೆ ಹಾಳಾಗಿ ಹೋಗಲ್ಲ. ಜಗಳ ಏನ್ ಮಾಡ್ಬೇಕು ಇವರಿಗೆ? ಬೇರೆಯವರಿಗಾಗುವ ಅನಾಹುತ, ಬೇರೆಯವರಲ್ಲಿ ನಡೆದಂತ ಈ ಯಾವ ದುರ್ಘಟನೆಯನ್ನ ಇಷ್ಟು ಮನಗೊಟ್ಟು ಆಲಿಸುವ ಹಾಗೆ ಭಗವತ್ ಚಿಂತನ ಮಾಡಿದ್ದಿ, ಭಗವನ್ ನಾಮವನ್ನು ಆಲಿಸಿದ್ದಿ ಅಂದ್ರೆ ಮುಕ್ತ ಹಾಕಿದ್ಯಲ್ಲ. ಏನ್ ಕೆಲಸಿಲ್ಲ. ಜಗಾಡ ಬಾಪ್ರೆ ಸಂತೋಷದಿಂದ ಬರುವುದು. ಯಾಕೆ? ಒಳಗೆ ರೋಷ ತುಂಬಿತ್ತಂದ್ರೆ ಅದೇ ಶಬ್ದ ಹೊರಗೆ ಬರ್ತಾವ. ಪರಮಾತ್ಮ ಮರಿಯಾಗಿ ಬಿಡ್ತಾನೆ. ನನ್ನನ್ನೇ ಜಪಿಸಂದಾನೆ. ಏನೋ ಕೆಲಸ ಬಿಟ್ಟು ದೇವ್ರ ಮನೆ ಕುಂತು ಮಾತಾಡು. ಮೃದು ವಚನವೇ ಸಕಲ ಜಪ ಪತಂಗಳಯ್ಯ. ಏನ್ ಹೇಳಬೇಕಿನ್ನು? ಏನಂದ್ರೆ ಬಸವಣ್ಣವರು ಕಾಂಬಳೆ ಹಾಸ್ ಮಾಡು, ಕೆಂಚಾಪಿ ಹಾಸ್ ಮಾಡು, ಮಂದಲಿಗೆ ಹಾಸ್ ಮಾಡು, ಶುಚಿಭೂತನಾಗಿ ಮೈ ತುಂಬ ಗುಡ್ಡ ಗುಳ್ಳಾಡ ಕತ್ತಿಗತ್ತೆ ಏನಾರ ಹತ್ಕೊಂಡು ಒಳಗೆ ಏನಾದ್ರು ತಿನ್ಕೊಂಡು ನಾಮಸ್ಮರಣೆ ಮಾಡಬೇಡ. ಏನ್ ಮಾಡು? ಪ್ರೀತಿ ತುಂಬಿದ ಹೃದಯದಿಂದ, ಪ್ರೇಮ ತುಂಬಿದ ಹೃದಯದಿಂದ ನೀನು ಹೊರಗೆ ಮಾತನಾಡಿ ಅಂದ್ರೆ ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ಜಪ ತಪಂಗಳು ಬೇರೆ ಇನ್ನೆಲ್ಲಿ ಅಂತ ಕೇಳ್ತಾನೆ ಬಸವಣ್ಣ. ಕಾಡಿ ಹೋಗಿ ಗಡ್ಡ ಬಿಟ್ಟು ಮ್ಯಾಲ ದುಡ್ಡ ಕಟ್ಕೊಂಡು ಯಾರು ಇರಲಾರ್ದಲ್ಲಿ ಅದನ್ನ ಮಾಡಕ್ ಹೋಗಬೇಡ. ಮೃದುವಾಗಿ ವಿನಯವಾಗಿ ಮಾತನಾಡಿದ. ಯಾಕೆ? ಒಬ್ಬರ ಹೃದಯವನ್ನು ಸಂತೋಷಪಡಿಸಿದರೆ ಆ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಆ ಸಂತೋಷ ಪರಮಾತ್ಮನಿಗೆ ಮುಟ್ತಾ ಇದೆ. ಒಬ್ಬರ ಹೃದಯಕ್ಕೆ ಬೆಂಕಿ ಹತ್ತಿದೆ ಅಂತಂದ್ರೆ ಅಲ್ಲೇ ಪರಮಾತ್ಮ ದಾನ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಹೃದೇಶ ಅರ್ಜುನ ತಿಷ್ಠಾಮಿ. ಹೃತ್ ದೇಶೇ ಅಹಂ ತಿಷ್ಠಾಮಿ ಅರ್ಜುನ. ಹೃದಯ ದೇಶದಲ್ಲಿ ನಾನೇ ಇದ್ದೀನಿ. ಸರ್ವಸ್ಯ ಚ ಅಹಂ ಅಹಂ ಹೃದಯ. ಎಲ್ಲ ಜೀವಿಗಳ ಹೃದಯದಲ್ಲಿ ನಾನೇ ಇದ್ದೀನಿ ಅಂತ ಪರಮಾತ್ಮ ಘಂಟಾಘೋಷವಾಗಿ ಸಾರ್ತಾ ಇದ್ದಾನೆ. ಆ ಮಾತನ್ನು ಬಿಟ್ಟು ಒಬ್ಬರ ಹೃದಯಕ್ಕೆ ಕಿಚ್ಚುವ, ಒಬ್ಬರ ಹೃದಯಕ್ಕೆ ಬೆಂಕಿ ಇಡತಕ್ಕಂಥ ಕೆಲಸ ಮಾಡ್ತೀವಲ್ಲ. ಏನ್ ಜಪ ಮಾಡೋದು? ಕೂಡ್ಬೇಡ್ರಿ, ಮಣಿ ಆಡಿಸ್ಬೇಡ್ರಿ, ದಿನ ಗಳಿಬೇಡ್ರಿ.
ಕಳೆದು ಪೂಜಿಸ್ಬೇಡ್ರಿ. ಕಲ್ಲು ಸೌದ್ ಹೋಗ್ಯಾವ, ಮಣಿಗಳು ಸೌದ್ ಹೋಗ್ಯಾವ, ಮಣಿ ಆರಿಸಿದ ಬರಗಳು ಸೌದ್ ಹೋಗ್ಯಾವ, ಏನು ಫಲ ಆಗಿಲ್ಲ. ಯಾಕಾಗಿಲ್ಲ? ಪ್ರೀತಿ ತುಂಬಿಲ್ಲ. ನಾಮ ಪ್ರೇಮ, ಪ್ರೇಮ ತುಂಬಿದ್ರೆ ನಾಮಕ್ಕೆ ಬೆಲೆ ಅದ. ನಾಮ ಜಪಿಸಿದ್ದು ಫಲ ಅದ. ಪ್ರೇಮ ಇಲ್ಲದಂದ್ರೆ ನಾಮ ಇಲ್ಲ. ಅದಕ್ಕೆ ಮನುಷ್ಯ ಒಳಗೆ ಹೃದಯದೊಳಗೆ ಸಿಟ್ಟು ಬಂತು ಅಂದ್ರೆ ಹ್ಯಾಂಗ್ ಕೆಟ್ಟ ಕೆಟ್ಟ ಮಾತು ಹೊರಗೆ ಬರ್ತಾವಲ್ಲ, ಹಾಗೆ ಪ್ರೇಮ ಇರಲಿಲ್ಲ ಅಂದ್ರೆ ಪರಮಾತ್ಮನ ಪೂಜೆ ಅಲ್ಲ, ಪ್ರೇಮವೇ ಪರಮಾತ್ಮನ ಪೂಜೆ. ಲವ್ ಈಸ್ ಗಾಡ್, ಗಾಡ್ ಈಸ್ ಲವ್. ಬಿಗಿನಿಂಗ್ ಅಂಡ್ ಕಂಟಿನ್ಯೂಯಿಂಗ್ ಅಂಡ್ ಎಂಡಿಂಗ್ ಇನ್ ದ ಲವ್. ಸ್ವಾಮಿ ವಿವೇಕಾನಂದ. ಶುರು ಮಾಡು ಪ್ರೇಮದಿಂದಲೇ, ಕಂಟಿನ್ಯೂ ಮುಂದುವರಿಸು ಪ್ರೇಮದಲ್ಲಿ, ಎಂಡಿಂಗ್ ಮುಕ್ತಾಯಗೊಳಿಸು ಪ್ರೇಮದಲ್ಲಿ. ಜೀವನ ಪ್ರೇಮ ಸ್ವರೂಪದ. ಆ ಪ್ರೇಮಗಳಿಗೆ ಪರಮಾತ್ಮದನ್ವಿ. ನೀವು ಅದನ್ನೇ ಹೇಳ್ದ ಸ್ವಾಮಿ ವಿವೇಕಾನಂದ. ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಅಕ್ಕ ತಂಗಿಯರು, ಒಂದೇ ರಕ್ತವನ್ನು ಹಂಚಿಕೊಂಡು ಒಂದೇ ತಾಯಿ ತಂದೆಯ ಗರ್ಭದಲ್ಲಿ ಬಂದ ಅಣ್ಣ ತಮ್ಮಂದಿರು, ನೀವು ಒಬ್ಬರಿಗೊಬ್ಬರು ಪರಸ್ಪರ ಪ್ರೇಮ ಮನೋಭಾವನೆಯಿಂದಿರದೆ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಕಾಣದೆ ಇರುವ ನೀವು ಜಗತ್ತನ್ನೆಂತೂ ಪ್ರೀತಿಸುವಿರಿ ಅಂತ ಸ್ವಾಮಿ ವಿವೇಕಾನಂದ. ಆಗ್ತದ ನಿಮಗೆ? ಸಾಧ್ಯ ಇಲ್ಲ. ಮಸ್ಟ್ ಅಂಡ್ ಶುಡ್ ಯು ಲವ್ ಯುವರ್ ಫ್ಯಾಮಿಲಿ. ಮೊದಲಿಗೆ ನಿಮ್ಮ ಕುಟುಂಬವನ್ನು ಪ್ರೀತಿಸುವುದು ಕಲಿಯಿರಿ. ನಿಮ್ಮ ಮನೆ ಪ್ರೀತಿಸ್ರಿ, ಆಮೇಲೆ ನಿಮ್ಮ ಮನೆ ಪ್ರೀತಿಸತಕ್ಕಂತ ಬುದ್ಧಿ ಇರ್ತದ. ಪ್ರೀತಿನೇ ಗೊತ್ತಿರಲಿಲ್ಲ ಅಂದ್ರೆ ಯಾರನ್ನು ಪ್ರೀತಿಸೋರು ನೀವು? ಆ ಪ್ರೀತಿಗೆ ಏನ್ ಬೆಲೆ? ಎಲ್ಲರೂ ಕುಟುಂಬ ಕೈ ಮೇಲೆ ಐ ಲವ್ ಯು ಅಂತ ಮೋಟರ್ ಸೀಟ್ ಮೇಲೆ ಕಾಣೋ ಅದೇನ ಬರಿತಾವ ನೋಡು, ಐ ಲವ್ ಯು ಅಂತ. ಏನಂಗಂದ್ರೆ ಅದಕ್ಕಂತ ಎಷ್ಟು ಕೆಡಿಸ್ಬಿಟ್ಟಾರ ಅದ್ರ ಅರ್ಥ. ಅದನ್ನೂ ಅಷ್ಟು ಸುಳ್ಳಲ್ಲ. ಅವು ಒಂದಕ್ಕೊಂದು ಹುಡುಗರು ಬದಿರ್ತಾವ ನೋಡು. ಬಸ್ ಸ್ಟ್ಯಾಂಡ್ನಾಗ ಹೋಗಿ ಗಾಡಿ ಮೇಲೆ ಐ ಲವ್ ಯು, ಬಸ್ಸಿನ ಸೀಟಿನ ಮೇಲೆ ಐ ಲವ್ ಯು. ಅವ ಎಲ್ಲಿ ಬರ್ದಾನ ಐ ಲವ್ ಯು ಅಂತ? ಗುಡ್ಡದ ಕಲ್ಲಿನ ಮೇಲೆ ಐ ಲವ್ ಯು. ನಾವೆಲ್ಲ ವಾಕಿಂಗ್ ಹೋದಾಗ ನೋಡಿ, ದೊಡ್ಡದೊಂದು ಅದೊಂದು ಹಿಂಗ್ ಚಿನ್ನ ತೆಗಿತಾರ, ಸೆಂಟರ್ ಒಂದು ಬಾಣ ಹೊಡಿತಾರ, ಅಲ್ಲ ಅವ ಸುಮ್ ಬರ್ದಾನ ಏನೋ. ಆದ್ರ ಅದರ ಅರ್ಥ ಏನಂತ ಕೇಳಿದರೆ, ಅದನ್ನು ಬರಿಬೇಕಾದ್ರೆ ಆ ಕಲ್ಲು ಕಲ್ಲಾಗಿ ಕಂಡಿಲ್ಲ, ಅವನು ಪ್ರೀತಿಸುವ ವಸ್ತುವಾಗಿ ಕಂಡದದು. ಏನ್ ತಿಳ್ಕೊಂಡಿರಿ? ಗೋಡೆ ಮೇಲೆ ಐ ಲವ್ ಯು ಅಂತ ಗೋಡೆಗೆ ಬರೋದಿಲ್ಲ. ಯಾವ ಹುಡುಗಿ ಹುಡುಗನನ್ನು ಪ್ರೀತಿಸ್ತದ ಅದರ ಪ್ರತಿರೂಪವನ್ನ ಗೋಡೆಯಲ್ಲಿ ನೋಡಿ ಬರೀತಾಳ. ಅವಳ ಪ್ರತಿರೂಪವನ್ನ ಗೋಡೆಯಲ್ಲಿ ಕಲ್ಲಿನ ಮೇಲೆ ನೋಡಿ ಆ ಕಲ್ಲು ಮಣ್ಣುಗಳು ಕಾಣ್ತಾ ಇಲ್ಲ ಅವನಿಗೆ, ಕಟ್ಟಿಗೆಗಳು ಕುರ್ಚಿಗಳು ಕಾಣ್ತಾ ಇಲ್ಲ, ತಾನು ಪ್ರೀತಿಸಿದ ವಸ್ತು ಕಾಣ್ತದ. ಅದಕ್ಕೆ ಐ ಲವ್ ಯು ಅಂತ ಬರೀತಾನವ. ಅದು ಪ್ರೀತಿ ಕಂಡತೆ ಅಲ್ಲಿ. ಅಷ್ಟು ಶಕ್ತಿ ಅದ ಪ್ರೀತಿಯಲ್ಲಿ. ಅದಕ್ಕೆ ನೀ ಹಾಕೋ, ನಿನ್ನ ಹಂಗೆ ಹಾಕೋ, ನಾಮದ ಬಲ ಒಂದಿದ್ದರೆ ಸಾಕು. ಎಷ್ಟು ಏನ್ ಹೇಳೋದು? ಅದಕ್ಕೆ ಕನ್ನಡದಾಗ ಮಾತಾಡ್ತಿರ್ತಾರ ನೋಡು, 12 ಮಳ ಇದ್ರು ಕುಣಿಕೆ ನಾನು ಕೈಯಾಗ ಅಂತಾರಿಲ್ಲ ನಿಮ್ ಕಡೆ? ಇಲ್ಲ ಇರ್ಲಿಕ್ಕಂದ್ರೆ ಕೇಳ್ರಿ ನಮ್ ಹೊಸ ಗಾದೆ ಮಾತು. 12 ಮಳ ಇದ್ರು ಕುಣಿಕೆ ನಾನು ಕೈಯಾಗ. ಏನಂಗಂದ್ರ ಲಕ್ಷ ಇಟ್ಕೊಳ್ರಿ, ವರ್ಷ ಬಿಡ್ತೇನೆ ನಿಮಗೆ ಅಂದ್ರೆ ಸುದ್ದ ಆಗೋದು. ನಾವು ಒಂದಿಷ್ಟು ಜೋಳಿಗೆ ಅವು ಇವು ತಂದು ಇಲ್ಲಿ ಮ್ಯಾಜಿಕ್ ಮಾಡಬೇಕಾಗತ್ತೆ. ಇಲ್ಲ ನೀ ಶಾಸ್ತ್ರ ಕೇಳೋಣ ಬಂದಿಲ್ಲ. ಈಗ ನೋಡ, ಇದು ಹಗ್ಗ, ಇದೊಂದು 1000 ಫೂಟ್ ಅದ ತಿಟ್ಕೋ. ಹಿಂಗ ಹಾಕಿದ್ದೇವಂದ್ರ ಇದರ ಕಟ್ಟುದು ಬಿಚ್ಚುದು ಇಲ್ಲಿ ತಂದ್ರೆ ಇವ ಏನ್ ಮಾಡವ ಅಂತ ಇಲ್ಲಿ ಬಿಚ್ಚದಾಗ ಹೋಗ್ಬೇಕಲ್ಲಿ ಗೊತ್ತ. ಕುಣಿಕೆ ಅಂದ್ರೆ ಅವು ಕುಣಿಕೆ ತಿಂತಿದ್ದು, ಅವ್ ಹಿಂದೆ ಬೋರ್ಮಳ ಗುಂಡವ್ ಹಾಕೊಂಡು ಹಿಂದೆ ಕುಣಿಕೆ ಮಾಡ್ತಿದ್ರ. ಅವಕ್ಕ ಈ ಕುಣಿಕಿಲ್ಲ ಕಣ್ಣಿಕಿಲ್ಲ, ಬಾಬಿ ಕಟಿಂಗ್ ಮಾಡ್ಕೊಂಡು ಅಡ್ಡಾಡ್ತಾವ. ಎಲ್ಲಿ ಕುಣಿಕೆ ಅವಾಗ ಪ್ರತಿಯೊಂದು ಸಾಮಾನು ಹಿಂದೆ ಕುಣಿಕೆ ಹಾಕಿ ಮಾಡ್ತಿದ್ರು. ಸಣ್ಣದೊಂದು ಮಣಿ ಹಾಕಿ ಕುಣಿಕೆ ಮಾಡ್ತಿದ್ರು. ಈ ಕುಣಿಕೆ ಅದಾವ ನಿಮ್ ಕಡೆ ಕುಣಿಕೆ ನೋಡ್ರಿ, ಇದು ಗೊತ್ತಾಗತ್ತಿಲ್ಲ.
ಇದು 1000 ಮೊಳ ದೂರ ಇರೋದಕ್ಕ 1000 ಫೂಟ್ ಇರೋದಕ್ಕ ಇದು. ಆದ್ರೆ ಕಟ್ಟುದು ಬಿಚ್ಚುದು ಆ ಕುಣಿಕಿ ಗಂಟೆ ಇಲ್ಲಿತ್ತಂದ್ರ ಇದೇನು ಕನ್ನಡದಾಗ ಏನ್ ಕಿಸಕ್ಕಾಗಂಗಿಲ್ಲ ನನ್ನ ಕತೆ. ಬೇಕಾದಷ್ಟು ಜಗ್ಗಾಡ ನೀನು. ಹಾಗೆ ಶರಣರು ಸಂತರು ನಮ್ಮ ದಾಸರಂತಾರ, ಹೇ ಪರಮಾತ್ಮ ಹೋಗೋ, ಎಲ್ಲಿ ಹೋಗ್ತಿ ಹೋಗ, ಎಲ್ಲಿ ಆದೀನಿ ಕುಣಿಕೆ ನನ್ನ ಕೈಯಾಗದ. ಹಗ್ಗ 12 ಮೊಳ ಇರ್ಬೋದು ಸರ್ದಾರ, ಕುಣಿಕೆ ನನ್ನ ಕೈಯಾಗದ ಅಂದ್ರ ನಿನ್ನನ್ನು ಜಪಿಸುವ ನಾಮದ ಕುಣಿಕೆ ನನ್ನ ಕೈಯಾಗದ. ಗಂಟು ಹಾಕಿಟ್ಕೊಂಡು ನಾ ಬಿಟ್ಟರೆ ಹೋಗ್ಬೇಕಲ್ಲ ನಿಮ್ಮಪ್ಪ ಬರ್ತಾನ ನನ್ನ ಹತ್ರ. ನೀ ಯಾಕೋ, ನಿನ್ನ ಹಂಗೆ ಯಾಕೋ, ನಿಮ್ಮಪ್ಪ ಬರ್ತಾನೋ. ಈಗ ಮಕ್ಕಳು ನಿಮ್ಗೆ ಬೇಯ್ತಿರ್ತಾವ ನೋಡು, ಪ್ರೀತಿಯಿಂದ ಎಷ್ಟು ನಗ್ತಿರ್ತೀರಿ. ಅದೇ ಈಗ ಬೇಕಾ ನಗಬೇಕು. ಅವಾಗ ಇವನೇ ಅದ್ರ ಕೈ ತಗೊಂಡು ಮತ್ ಈ ಕಡೆ ಹೊಡ್ಕೋತಿದ್ದ. ಈಗ ಅವನೇ ಹೊಡಿಬೇಕು ಅಂದ ನಮ್ಮ ಮುಂದೆ ಕರೆ ಹೇಳ್ತಾನ, ಇನ್ನೊಂದು ಮಗ ಹೊಡೆದ, ನಿಮ್ಮ ಮಗ ಹೊಡ್ಕೊಂಡಿಯಲ್ಲ, ರೂಢ ಹಾಕಿ ಹೊಡೆದ್ಕೋ ಏನೇ ಹಣ ಎತ್ಲಿ ಸೂಕ್ತ ತಗೊಂಡು ಹೊಡ್ಕೋತಿದ್ದಿ. ಮತ್ತೆ ಈಗ ನಿಜ ಹೊಡಿತಾನ. ಈಗ ಹೇಳ್ತಿ ಪ್ರೀತಿ ಇದ್ದಿಲ್ಲ ಅವಾಗ. ಪ್ರೀತಿಯನ್ನು ಬಡತ ಆಗೋದಲ್ರಿ, ಪ್ರೀತಿ ಆಕತಿ. ದ್ವೇಷದಿಂದ ಪ್ರೀತಿ ಮಾಡಿದ್ರು ರೋಷ ಆಕತಿ. ಅದಕ್ಕೆ ನಿಮ್ಮ ಜೀವನದಲ್ಲಿ ಮತ್ತೊಬ್ಬರ ಜೊತೆ ಮಾತಾಡುವಾಗ ಚಂದಾಗಿ ಮಾತಾಡ. ದಯವಿಟ್ಟು ನಿಮ್ ಕೈ ಮುಗಿದು ಹೇಳ್ತೇನೆ ನಾ. ಬಿಡ್ರಿ ಅವ್ರನ್ನ ಏನ್ ಮಾಡೋರು, ನಾವು ಏನ್ 1000 ವರ್ಷ ಬದುಕಾಕ್ ಬಂದಿಲ್ಲ. ನಾ ಈಗ ಹೇಳೋದ್ರಾಗ ತಾಕತ್ತಂದ್ರ ನೀವೇನ್ ಮಾಡೋರು, ನಾವೇನ್ ಮಾಡೋ ಹೋಗಿ ಮಣ್ಣಾಗ ಇರ್ತೀವನ್ರಿ. ನೋ ಗ್ಯಾರಂಟಿ ಅಂತ ಹೇಳ್ತೀನಿ ನಾನು. ಹಿಂಗೆ ಒಬ್ರು ನಮ್ಮ ಸ್ವಾಮಿಗಳು ಪ್ರವಚನ ಮಾಡೋ ಸಂದರ್ಭದಲ್ಲಿ ಗುರು ಬ್ರಹ್ಮ ಅಂತ ಸ್ತುತಿ ಮಾಡಿದ್ರು, ಅಲ್ಲೇ ತಕ್ಕ. ಇನ್ನೊಬ್ರಿಗೆ ಬಸವ ಒಂದು ಸಂಪ್ರದಾಯ ಬಿದ್ದವ್ರು ಇಲ್ಲೇ ಗೋಕಾಕ್ ಹತ್ರ ಒಂದು ಊರಾಗ ಮುಂದೆ ನಾಯಕ ಅದ ಗುರು ಬ್ರಹ್ಮ ಅಂದಾರ, ಇನ್ನ ಸ್ಟಾರ್ಟ್ ಮಾಡಿಲ್ಲ, ಹೋಗ್ಬಿಡ್ತು. ಏನ್ ಮಾಡೋರಿದೀವಿ, ಎಷ್ಟು ವರ್ಷ ಬದುಕು ಕಂಡೀಷನ್ ಅಲ್ಲ ನಮಗ. ದ ಬಾಡಿ ಇಸ್ ವೆರಿ ಅನ್ಗ್ಯಾರಂಟಿ ಇನ್ ಆಲ್ ಥಿಂಗ್ಸ್. ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುಗಳಲ್ಲಿ ಅತ್ಯಂತ ಅನ್ಗ್ಯಾರಂಟಿ ವಸ್ತು ಯಾವ್ದಾರ ಇದ್ರೆ ಮನುಷ್ಯ ಶರೀರ. ವಸ್ತುಕ್ಕೂ ಗ್ಯಾರಂಟಿ ಇದಾವ, ಲಕ್ಷ ಇಟ್ಕೊಳ್ರಿ. ಇವತ್ತು ಪ್ಯಾರಾಗನ್ ಚಪ್ಪಲ್ 120 ಕೊಟ್ಟು ತಗೊಳಕ್ ಆದ್ರ ಅವಾಗ ಅಂಗಡಿ ಅಂತ ಹೇಳ್ತೀರಿ, ಗ್ಯಾರಂಟಿ ಯಾಕತ್ತ ಎಲ್ಲಿ ಮುಟ್ಟು ಹೇಳ್ತಾನ ಗ್ಯಾರಂಟಿ ಎಷ್ಟು 1 ವರ್ಷ ಕೊಡ್ತೀನಿ ಅಂತ. ನಾವು 1 ವರ್ಷನೊಳಗೆ ಏನ್ರಿ ಆದ್ರೂ ಹೊಸ ಚಪ್ಪಲ್ ಕೊಡ್ತಾನ. ಅವ ಕೇಳ್ಬೇಕು ಇವಾಗ 1 ವರ್ಷ ಗ್ಯಾರಂಟಿ ನಾ ಕೊಡ್ತೀನಿ, ನೀ ಎಷ್ಟು ದಿನ ಹಾಕೋದು ಬರ್ದು ಕೊಡು ಅಂದ್ರ ಹಾಕೊಳ್ಳೋದ್ರಾಗ ಡಮ್ ಕಣ್ಣಂದ್ರೆ ಏನ್ ಮಾಡವ. ಆಗಿಲ್ಲ ಎಷ್ಟು ಮಂದಿಗೆ ಬಂಗಾರ ಖರೀದಿ ಮಾಡಿ ಇಟ್ಕೊಂಡು 7 ಬಂಗಾರ ಅಂಗಡಿಗೆ ಡಮ್ ಅಂದಾರ, ಬಟ್ಟೆ ತಗೊಂಡು ಬಟ್ಟೆ ಅಂಗಡಿಗೆ ಡಮ್ ಅಂದಾರ. ಎಲ್ಲಿಯಾದ್ರೂ ಈ ಸ್ಥಿರತೆ. ಅದಕ್ಕೆ ದಯವಿಟ್ಟು ಹೇಳ್ತೀನಿ ನಿಮಗೆ, ಯಾರ ಹೃದಯವನ್ನು ನೋಯಿಸ್ಲಕ್ ಹೋಗ್ಬೇಡ್ರಿ, ಯಾರ ಮನಸ್ಸಿಗೂ ನೋವು ಮಾಡಬೇಡ್ರಿ, ಯಾರ ಜೊತೆ ಅವಾಚ್ಯ ಶಬ್ದಗಳನ್ನು ಮಾತಾಡಬೇಡ್ರಿ. ಪರಮಾತ್ಮನಲ್ಲಿ ನೀವು ಪ್ರೀತಿಯಿಂದ ಮಾತನಾಡಿದ ಮಾತುಗಳು ಪರಮಾತ್ಮನ ಮಂತ್ರ ಆಗ್ತಾವಂತ ಭಗವಂತ ಹೇಳ್ತಾ ಇದ್ದಾನೆ ತಾನೆ, ಮಂತ್ರ ಆಗ್ತಾವ. ಯಾಕೆ ರೋಷ ತುಂಬಿತಂದ್ರೆ ಹೊರಗೆ ಬರುವ ಭಾಷೆನೇ ಹಾಗೆ ರೀ. ರೋಷಪೂರಿತ ಭಾಷೆಗಳು ಬೇರೆ, ಪ್ರೇಮಪೂರಿತ ಮಾತುಗಳೇ ಬೇರೆ. ಪ್ರೇಮಪೂರಿತ ಮಾತುಗಳು ಮಂತ್ರ ಆಗ್ತವ, ದ್ವೇಷಪೂರಿತ ಭಾಷೆಗಳು ವಿಷ ಆಗ್ತವ. ಜಗಳಾಗ ಎಲ್ಲರೂ ಮತ್ತೇನು ಸುಮ್ಸುಮ್ಮನೆ ಏನ ಬಾಯಣ್ಣ ಆರಾಮಾಗೆ ಅಣ್ಣ ಜಗಳ. ನಿಮ್ಮೂರ್ ಕಡೆ ಯಾಕಪ್ಪ ಜಗಳ ಮಂದಿ. ನಾವು ಮೊನ್ನೆ ಒಂದ್ ಕಡೆ ಓದ್ದೆ ಕತೆ. 2 ಮನಿ ಇದ್ರು ತಾಸು. ಒಂದು ಮನ್ಯಾಗ ದಿನ ನಗಿತಿದ್ರಂತ. ಇಂಥವ್ರು ಇರ್ತಾರ ಡೈಲಿ ನಗೋರು. ಅವ್ರ ಮನ್ಯಾಗ ಡೈಲಿ ನಗು ಶಬ್ದ ಬರ್ತಿತ್ತು. ಅವ ಪಕ್ಕದ ಮನ್ಯಾಗ ಬೆಂಕಿ. ಇಂಥ ಜನ ಅದ್ರಿ. ಮತ್ತೊಬ್ಬರ ತತ್ಸುಖಿ ಸುಖಿತ್ವ ಪ್ರೇಮ ಲಕ್ಷಣ. ಪ್ರೇಮದ ಲಕ್ಷಣ ಏನು? ವಾಟ್ ಈಸ್ ದ ಡೆಫಿನೇಷನ್? ದ ಲವ್. ಏನದದ್ದು ಪ್ರೇಮ ಅಂದ್ರೆ ಏನು? ಏನ್ ಮಾಡೋದು? ನೀವೇನ್ ಕೊಡಬೇಡ್ರಿ ಅವ್ರಿಗೆ, ಅವ್ರ ಮನಿ ನಡೆಸ್ಬೇಡ್ರಿ, ಎತ್ತುಗಳನ್ನ ಹೋಗಿ ಅವ್ರನ್ನ ಹೊತ್ಕೊಂಡು ಅಡ್ಡಾಡ್ಬೇಡ್ರಿ. ಏನಾದ್ರೆ ನೀವು ಗಳಿಸಿ ಬೈದು ಅವ್ರ ಮನ್ಯಾಗ ತುಂಬ್ಯಾಡ್ರಿ.
ಅವ್ರನ್ನ ಕರೆದು ನಿಮ್ಮ ಮನ್ಯಾಗ ಊಟ ಮಾಡಿಸ್ಬೇಡ್ರಿ. ಏನ್ ಪ್ರೇಮ ಅಂದ್ರೆ ಏನು? ಕೊಡೋದು ತಗೊಳ್ಳೋದು ಪ್ರೇಮ? ಏನ್ ಪ್ರೇಮ ಅಂದ್ರೆ ಏನು? ಏನ್ ಅವ್ರ ಮನ್ಯಾಗ ಹೋಗಿ ಕುಂದ್ರದು ಪ್ರೇಮ ಅಂತ ನಾವು ಕೆಲಸ ಕಳಿಸಿದ್ದೆ. ಹೋಗಿ ಕೂತು ಸುಮ್ನೆ ಅವ್ರು ಹೋಗನ ಕೊಡೋದ್ರೆ ಇಲ್ಲಿ ಹೇಳಕ್ ಕೊಡೋದ್ರೆ ಹೆಣ ಹಾಕೊಂಡು ಕೂತು ಬಿಡ್ತಪ್ಪ. ಅವ್ರ ಮನೆಗೆ ಹಿಡಿಯಾಗಿ ಹೋಗಿ ಕುಂದ್ರದು ಪ್ರೇಮ ಅಲ್ಲ. ನೀವು ಮಾಡಿದ್ರೆ ಅವ್ರಿಗೆ ಊಟ ಮಾಡಿಸೋದು ಪ್ರೇಮ ಅಲ್ಲ. ನೀವು ಗಳಿಸಿದ್ರೆ ಇದು ಪ್ರೇಮ ಅಲ್ಲ. ಲಕ್ಷ್ಯ ಕೊಡ್ರಿ. ಅವರ ಜೀವನದಲ್ಲಿ ಯಾವುದೇ ಒಂದು ರೀತಿಯಿಂದ ಸುಖ ಅನುಭವಿಸ್ತಿದ್ರಂದ್ರ ನನಗ ಬಾರದಂತ ಸುಖ ಇವರಿಗೆ ಪರಮಾತ್ಮ ಕೊಟ್ಟಾನಲ್ಲ ಅಂತ ಆ ಸುಖದೊಳಗೆ ನೀವೇ ಭಾಗಿಯಾದ್ರಂದ್ರೆ ಪ್ರೇಮವನ್ನು ಕಂಡಂಗ. ಅವ್ರು ನಗತಿದ್ರಂದ್ರೆ ನಗತ ಯಾಕ ಏನು ಅಂತ ಖುಷಿ ಬಂದದವ್. ಇಕ್ಕಿ ನೀನು ಹೆಣ ಎತ್ಲಿ, ನಿನಗ್ಯಾಕೆ ಮರ್ಗೋ ಮರ್ತಿಲ್ಲ ಯವ್ವ. ಏನ್ ಬ್ಯಾಂಕ್ ಹೇಗತ್ತೆ ನಿಮ್ಗೆ? ಅವ್ರ ನಕ್ರೆ ನಿಮಗೆ ಯಾಕೆ ಬೆಂಕಿ? ಏನ್ ಕೆಲಸ? ನಮ್ಮ ಶಾಸ್ತ್ರ ಹೇಳ್ತದ, ಬೇರೊಬ್ಬರ ಸುಖದಲ್ಲಿ ತನ್ನದೇ ಸುಖವೆಂದು ಯಾರು ಅನುಭವ ಮಾಡುತ್ತಾರೆಯೋ ಅದು ಪ್ರೇಮದ ಲಕ್ಷಣ. ಬರ್ತದೇನೆ ಬುದ್ಧಿ. ಮತ್ತ ಅವ್ರ ಮನ್ಯಾಗ ದಿನ ನಗುದು ಇವ್ ಸಮಾಧಾನ ಇಲ್ಲ. ಕಡೆಗೆ ಅವ ಕೇಳಿ ಅವ್ರ ನಗುದು ಕೇಳಿ ಬೇಸರಾಗಿ ಒಂದಿನ ಕೇಳಿಬಿಟ್ನಂತ, ಪ್ರತಿನಿತ್ಯ ನಿಮ್ ಮನ್ಯಾಗ ನಗು ಶಬ್ದ ಕೇಳ್ತದ ಯಾಕ ಅನ್ನಂತ. ಅವ ಏನ್ ಹೇಳ್ದ, ಶಾಣೆ ಎಷ್ಟ್ ಮಂದಿ ಇದೀರಿ ನಿಮ್ ಮನ್ಯಾಗ? ನಾವ್ ಇಬ್ಬರೇ ಇದೀವಿ. ಯಾರ್ಯಾರು? ಗಂಡ ಹೆಂಡತಿ. ನಗ್ತೀರಿ ಯಾಕೆ? ಸುಮ್ಮನೆ ಮಕ್ಕಳೆಲ್ಲ ಮರಿ ಇಲ್ಲ, ಇಬ್ಬರೇ ಗಂಡ ಹೆಂಡತಿ ಅಂತೀರಿ, ನಗ್ತೀರಿ ಯಾಕ ಅಂದ್ರೆ ಅವ ಹೇಳಂತ, ಜಗಳಾಡ್ತೀವಿ ಅದಕ್ಕೆ ನಗ್ತೀವಿ ಅನ್ನೋಂಟವ. ಗಾಬರಾಯ್ತಿದ ಬರಬರಿದೆ ನಾವು ಕೇಳಿ ಕೇಳುದಿಲ್ಲ. ಅಲ್ಲಿ ಇದ್ರ ಮಕ್ಕಳಾರೇ ಇದ್ರೆ ಏನಾರೇ ಮಾತಾಡಿಸಿ ಆಡಿಸಿ ನಗ್ತಾರಂದ್ರೆ ಅದು ಬರೋಬರಿ. ಇದ್ರಿ ಅದು ಗಂಡ ಹೆಂಡತಿ ಚಂತನ ನಗ್ತಾರ, ಆ ನಗು ಶಬ್ದನ ಹೊರಗೆ ಬರ್ತದ. ಅವ ಗಾಬರಿ ಕೇಳಿದ ಕೂಡೇನೆ ಯಾಕೆ ನಗ್ತೀರಿ ಅಂದ್ಗಳನೆ ಅದು ಸರಿಯಾಗಿ ಉತ್ತರ ಹೇಳ್ತಾನಂತ ಅವ ತಿಳ್ಕೊಂಡನ. ನಾವಿಬ್ರು ಗಂಡ ಹೆಂಡತಿ ಜಗಳಾಡ್ತೀವಿ, ನಗ್ತೀವಿ. ಗಾಬರಿ ತಾಸ ನಾವು ನಗಾಗೆ ಜಗಳಾಡ್ತೀವಿ, ನಾವು ಜಗಳ ಎಷ್ಟು ತೀರ್ತಿರು. ಅವ ಗಾಬರಿ ಕೇಳ್ದ, ಅಲ್ರಿ ಜಗಳಾಡಾಗ ಹೆಂಗ್ ನಗ್ತಾರ್ರಿ? ಬಡಿ ಹೊಲ್ಸೊಲ್ಸ್ ಬೀರು ಅವು ನಡೀತಾವ. ನಾವು ಜಗಳಾಡ್ಕೋತೆ ನಗ್ತೀವಪ್ಪ. ನನಗಿಟ್ ಹೇಳ್ರಿ ಹ್ಯಾಂಗ ಅಂದ್ಗಳನೆ. ನಾನು ಹೆಣ್ತಿಗೆ ನನಗೆ ಜಗಳ ಹತ್ತತೆ. ಜಗಳ ಹತ್ತಿದಗಳನೆ ಕೈ ಸುಕ್ಕು ತಗೊಂಡ್ ಬರ್ರ ತುಗಿತಾಳ. ಹಿಂಗ್ ಮಾಡೋಣ ತಪ್ಪು ತಂದ್ರ ನಾನ್ ಹೇಳ್ತೀನಿ, ಬಿತ್ತಂದ್ರ ಹಾಕಿ ಮತ್ ನೀವು ಹೋಗಿ ಹಿಂಗೆ ಶುರು ಮಾಡ್ರಿ ಮನ್ಯಾಗ. ಮತ್ ಸಾತ್ ಹೇಳೋದು ಬಿಟ್ಟಿದ್ರ ಮ್ಯಾಲ ಓಹೋ ಮತ್ತೆ ಟ್ರೈ ಮಾಡಿ ನೋಡಿರಿ ಹೋಗಿ. ಮಜಾ ಇರಂಗಿಲ್ರಿ? ಸಂತೋಷ ಪಡಿಬೇಕಾಗಿತ್ತಂದ್ರ ಹೃದಯ ಬಹಳ ಏನಾರೇ ಮಾಡ್ಬೇಕಾಗಿಲ್ಲ, ಏನಾರೇ ಗಳಿಸಬೇಕಾಗಿಲ್ಲ. ಅದಕ್ಕೆ ಜೀವನದಲ್ಲಿ ಮನುಷ್ಯನ ಹೃದಯದೊಳಗೆ ಏನು ತುಂಬಿರುತ್ತದ ಅದೇ ಹೊರಗೆ ಬರ್ತದ. ಪರಮಾತ್ಮ ಅಂತಾನ, ನಿಮ್ದೆಲ್ಲ ಕೆಲಸ ಬಿಟ್ಟು, ಮನಿ ಬಿಟ್ಟು, ಏನೋ ಬಿಟ್ಟು, ಮಕ್ಕಳು ಬಿಟ್ಟು, ಹೆಂಡತಿ ಬಿಟ್ಟು ಎಲ್ಲೋ ಹೋಗಿ ಏನ್ ಮಾಡ್ಬೇಡ್ರಪ್ಪ. ಹೃದಯ ತುಂಬಿ ಪ್ರೀತಿಯಿಂದ, ಪ್ರೇಮದಿಂದ, ಸಂತೋಷದಿಂದ ಪ್ರತಿಯೊಂದು ವಿಷಯ ವಸ್ತುಗಳ ಜೊತೆ, ವ್ಯಕ್ತಿಗಳ ಜೊತೆ ಪ್ರೀತಿಯಿಂದ ಇರುವುದು ಕಲೀರಿ ಸಾಕು. ಅಲ್ಲಿ ನಾನೇ ಅದೇನೆ ಆ ಮಾತುಗಳನ್ನೆಲ್ಲವನ್ನು ಮಂತ್ರವೆಂದು ತಿಳಿದು ಸ್ವೀಕರಿಸುತ್ತೇನೆ. ವಸ್ತುಗಳ ಜೊತೆ ಪ್ರೀತಿ ಇರ್ಬೇಕ್ರಿ. ನಾ ಮೊನ್ನೆ ಒಬ್ಬ ನೋಡಿದೆ, ಅವ ಬರಾಗ ಬಾಗಿಲು ಬರೀ ಜಾಸ್ತಿ ನೋಡಪ್ಪ ಬರೀತವ್ರು ಬರೀ ಶಂಕ ಮಗನ ಅಂದನ. ಮತ್ ಇವ್ರ ಮನ್ಯಾಗ ಗಂಗಾಳಚಾರಿಗೆ ನೋಡ್ರಿ, ಅವ ಅಟ್ಟ ಟಿಕೆಟ್ ನೀವು ನೋಡಿರೇನ ಕಾಕ ಒಮ್ಮೆರೆ ನಿಮ್ ಮನ್ಯಾಗ ಚರಿಗೆ ತಾತ ತಂಗಿ ಹಂಗ ಯಾಕಾಗ ಅವ್ರು ನೋಡಿದ್ರೆ ನೀವು ಹಂಗ ಹಾಕಿರಿ. ಸುಮ್ ನೋಡ್ಲಾರ್ದು ತಗೋ ಶಾನ್ಯಾರ. ಎರಡು ಸಂಖ್ಯೆ ಅದು, ಗಂಗಾಳ ಹಾಕ್ಯದ, ತಾತೆ ಹಾಕ್ಯದ, ತಂಬಿಗೆ ಲೋಟ ಹಾಕ್ಯದ ಅಂದ್ರೆ ಎರಡು ಸಂಖ್ಯೆ ಅತ್ತ ಇಟ್ಟ ವಸ್ತುಗಳ ಜೊತೆ ಪ್ರೀತಿ ಇರ್ರಿ,
ವ್ಯಕ್ತಿಗಳ ಜೊತೆ ಪ್ರೀತಿ ಇರ್ರಿ. ಅಣುವಿನ ಕಾಷ್ಟಗಳಲ್ಲಿ ಪರಮಾತ್ಮ ತುಂಬ್ಯಾನ್ರಿ. ಯಾಕೆ ವಸ್ತುಗಳನ್ನ ನೀವು ದ್ವೇಷಿಸ್ತೀರಿ? ಯಾಕೆ ವ್ಯಕ್ತಿಗಳನ್ನ ದ್ವೇಷಿಸ್ತೀರಿ? ಏನು ಗಳಿಸೋರದ್ರಿ ಜೀವನದಲ್ಲಿ? ಶಾಸ್ತ್ರ ಪ್ರತಿಯೊಂದರಲ್ಲಿ ತುಂಬ್ಯಾರ. ನಾವು ಹೇಗಿರ್ಬೇಕು ಅಂತ ತಿಳಿಸ್ಕೊಡ್ತಾರ. ಬರೇ ಪುಸ್ತಕ ಇಟ್ಕೊಂಡು ಓದೋದು ಶಾಸ್ತ್ರ ಅಲ್ಲ, ಎಲ್ಲ ಬಿಟ್ಟು ಬೋಳಿಸ್ಕೊಂಡು ಕೇಳೋದು ಶಾಸ್ತ್ರ ಅಲ್ಲ. ತಲೆ ಬೋಳಿಸ್ಕೊಂಡು ಎಲ್ಲರಿಗೆ ಆ ಭಾಗ್ಯ ಇರಬೇಕಲ್ರಿ. ಆದರೂ ಅದರಿಂದ ವಂಚಿತ ಆಗಬಾರದು. ಭಗವತ್ ಸಾಕ್ಷಾತ್ಕಾರ ನಮಗೆ ಆಗಬೇಕು ಅಂತಂದ್ರೆ ಪರಮಾತ್ಮ ಹೇಳ್ತಾನ, ನೀವೇನೂ ಮಾಡಬೇಡ್ರಿ, ಮೊದಲು ಪ್ರೇಮ ತುಂಬಿಕೊಡ್ರಿ ಹೃದಯದಲ್ಲಿ, ಸಾಕು, ನೀವು ಆರಾಮಿರಿ. ಯಾಕಂದ್ರೆ ಏನು ತಿಂಡಿಯಾಗ ಹೊರಗೆ ಬರ್ತದೆ ಅದನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ನೀವು ಈರುಳ್ಳಿ ತಿಂದ್ರಿ, ಬಾಯಿ ಅದೇನಾಗ್ತದ. ಬೆಳ್ಳುಳ್ಳಿ ತಿಂದ್ರಿ, ಅದೇನಾಗ್ತದ. ಹಲಸಿನ ಹಣ್ಣು ತಿಂದ್ರಿ, ಅದೇ ದೇಹ ಬರ್ತದ. ಒಳಗೆ ಏನು ತುಂಬ್ತೀರಿ ಅದೇ ಹೊರಗೆ ಬರ್ತದ. ಅದಕ್ಕೆ ಪರಮಾತ್ಮ ಅಂತಾನ, ಪ್ರೀತಿಯನ್ನು ತುಂಬಿಕೊಂಡ್ರಿ ಅಂತಂದ್ರೆ ಆ ಪ್ರೀತಿ ಯಾವುದೇ ಮುಖಾಂತರ ಹೊರಗೆ ಬರ್ತದ. ನೇತ್ರದಿಂದ ಬರ್ತದ, ನಾಲಿಗೆಯಿಂದ ಬರ್ತದ. ಪ್ರೀತಿ ತುಂಬಿದ್ರೆ ಕೈ ಹಿಂಗ್ ಮ್ಯಾಗ ಬರ್ತಾವ. ಅದು ಪರಮಾತ್ಮನಿಗೆ ನಮಸ್ಕಾರ ಆಗ್ತದ. ಹೌದೇನ್ರಿ? ನಮಸ್ಕಾರ ಯಾರಿಗೆ ಮಾಡ್ತೀರಿ ನೀವು? ಪ್ರೀತಿಯವರಿಗೆ ಮಾಡ್ತೀರಿ ತಾನೆ? ಮತ್ತ ಆ ಪ್ರೀತಿ ತಿಂದಿದ್ರೆ ಕೈ ಮ್ಯಾಗ ಬರ್ತಾವಲ್ಲ, ಆ ನಮಸ್ಕಾರ ನನಗೆ ಅಂತಾನ ಪರಮಾತ್ಮ. ಅದಕ್ಕೆ ಮುದದಿಂದ ಜಪಿಸು ನಾಮ, ಪ್ರೇಮದಿಂದ ಜಪಿಸು ನಾಮ. ಪ್ರೇಮ ಸ್ವರೂಪವೇ ನಾಮ, ನಾಮ ಸ್ವರೂಪವೇ ಪ್ರೇಮ. ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಒಂದಿಷ್ಟು ಮಾಡಬೇಕಾದಂತ ಕೆಲಸದ ಅವು ಗತಿಯೇ ಇಲ್ಲ ನಮಗೆ. ಏನ್ ಕೆಲಸವು? ಮಸ್ಟ್ ಅಂಡ್ ಶುಡ್. ವಾಟ್ ಈಸ್ ಅವರ್ ಡ್ಯೂಟಿ? ಎಲ್ಲ ಬಿಟ್ಟು ಮಾಡಬೇಕಾದಂತ ಕೆಲಸಗಳು ಯಾವುವು? ನಿಮ್ಗೆ ಅದೇ ಎಲ್ಲ ಬಿಟ್ಟು ಮಾಡಬೇಕಾದದ್ದು ಮೊಟ್ಟ ಮೊದಲ ಕೆಲಸ ಅಂದ್ರೆ ಮದುವೆ. ಚಾಲು ಶ್ರೀ ಗಣೇಶ ಅಲ್ಲಿಂದ ಇವ್ರಿಗೆ ಮಾಡಿದ್ರು ಮದುವೆ, ಇವ್ರು ಅವ್ರಿಗೆ ಮಾಡಿದ್ರು, ಇವ್ರಿಗೆ ಮಾಡಿದ್ರು, ಹಂಗೆ ಮಾಡ್ಕೋತ ಹೋಗೋದು. ಅದು ಆಗನ ಹಿಂದೆ ಚಾಲೋನೆ ಹೊಂದ್ಕೊಂಡು. ಇದುವೇ ನಮ್ಮ ಮುಖ್ಯ ಕರ್ತವ್ಯ. ಅದು ಐತಿ ಪ್ರಪಂಚದಲ್ಲಿ, ಇಲ್ಲ ಅನ್ನೋದಿಲ್ಲ. ನಾನು ಮೊದಲು ಅದನ್ನೇ ಹೇಳ್ತೀನಿ, ಹೆಣ್ಣು ಹುಡುಗಿದ್ದು ಅಂದ್ರೆ ಮೊದಲು ಮದುವೆ ಮಾಡ್ರಿ ಅಂತ ಹೇಳ್ತೀನಿ. ನಾನು ಹುಡುಕಾಡ್ತೀನಿ ಹೊರ ಅವ್ರು ಕೂಡ ಕೂಡಿ. ಪ್ರಪಂಚ ಏನ್ ಮಾಡೋದು? ಅದು ವ್ಯವಹಾರ. ಆದರೆ ನೈಜ ವ್ಯವಹಾರ ಯಾವುದು ಅಂದ್ರ ಅದು ಅಲ್ಲೋ. ನೀವು ಹೊರಗೆ ಮಾಡಿದ್ರು ಕೂಡ ಒಳಗೆ ಪ್ರೇಮ ತುಂಬಿಕೊಂಡು ಹೃದಯದಲ್ಲಿ ಪರಮಾತ್ಮನ ನಾಮಸ್ಮರಣೆ ಮಾಡುವುದು ಕೆಲವೊಂದಿಷ್ಟು ಮೊದಲು ಮಾಡುವುದು ಅಂತ. ಅದಕ್ಕೆ ಒಬ್ಬ ಸುಭಾಷಿತಕಾರ ಹೇಳ್ದ, ನಾವು ಮುಖ್ಯವಾಗಿ ಆರಾಧಿಸಬೇಕಾದದ್ದನ್ನು ಯಾವುದು? ನಾವು ಸೇವಿಸಬೇಕಾದದ್ದನ್ನು ಯಾವುದು? ನಾವು ಜಪಿಸಬೇಕಾದದ್ದನ್ನು ಯಾವುದು? ನಾವು ಆಶಿಸಬೇಕಾದಂತ ಪದ ಯಾವುದು? ಯಾವ ಗತಿ? ಎಷ್ಟು ಸುಂದರ ಹೇಳ್ತಾ ಇದ್ದಾನೆ. ಕಿಂ ಆರಾಧ್ಯಂ ಕ್ವಶನ್. ಅವನೇ ಪ್ರಶ್ನೆ ಮಾಡ್ದ, ಏನು ಪೂಜಿಸಬೇಕು? ಏನ್ ಪೂಜಿಸ್ಬೇಕ್ರಿ? ಏನ್ ಪೂಜಿಸಿರಿ ನೀವು ಜೀವನದಲ್ಲಿ? ಏನ್ ಪೂಜಿಸಿರಿ? ಏನೂ ಆಗಿಲ್ಲ. ಸುಮ್ಮನೆ ಎಲ್ಲ ಜಾತ್ರೆಗೆ ಹೋಗೋದು, ಒಂದು ಫೋಟೋ ತರೋದು, ಎನ್ನೂರಪ್ಪಗೆ ಹೋಗೋದು, ಒಂದು ಫೋಟೋ ತರೋದು, ಶ್ರೀಶೈಲಕ್ಕೆ ಹೋಗಿ ಮಲ್ಲಯ್ಯಂದ ಒಂದು ಫೋಟೋ ತರೋದು, ಏನು ಒಟ್ಟು ತಂದು ಮನೆಯಾಗ ಹಾಕೋದು. ಅಮಾಸಿ ದಿನ ಅವ್ರು ಚಂದ ಮಾಡುದು, ಪೂಜೆ ಮಾಡೋದು. ಇವ್ರ ಹೆಣ ಎತ್ತಿ ಯಾರು ತಗೊಂಡ್ಬಂದವ ದೇವ್ರು ನಿಮ್ಗೆ? ನಿಮ್ ಹೆಣ ಎತ್ತಿ. ಮೊನ್ನೆ ಹೋಗ್ಬೇಕು, ಒಂದು ದೊಡ್ಡ ಗಂಟು ಕುಟ್ಕೊಂಡ್ ಬಂದಾಳ. ಮೊನ್ನೆ ಏನ ಊರ ಹೆಸರು ಆಕಿನ ಹೆಸರು ಹೇಳೋದಿಲ್ಲ. ಮತ್ ಬಂದಾಳ ಯಾರು ಗೊತ್ತಿಲ್ಲ. ಮತ್ ಹೋಗಾಗ ಹಿಡಿದು ಹೊಡೆದ್ರೆ ಏನ್ ಕಾಣ, ಏನ ಸ್ವಾಮಿ ಎಲ್ಲಿ ಬೇಕಲ್ಲೇ ಹೇಳ್ತೇನೆ ಎಲ್ಲಾನು ಅಂತೇಳಿ ದೊಡ್ಡ ಗಂಟು ಕಟ್ಕೊಂಡ್ ಬಂದಾಳ. ನಮ್ಮ ಹುಡುಗರು ಯಾವ ಇದ್ದಿಲ್ಲ. ಇವು ನಾನು ಬಿಟ್ಬಿಟ್ಟು ಹೋಗ್ತಾವ. ನಾ ಇದು ಸ್ವಾಂಗ್ ಹಾರ ಇಂಥ ಸ್ವಂತ ಹೋಗಿ ಗಂಟು ಉಳ್ಕೊಂಡೆ. ಯಾಕಂದ್ರೆ ಸಜ್ಜಿ ರೊಟ್ಟಿ ತಂದಾಳ ಜಾತ್ರೆಗೆ ನಾ ಮಾಡಿ. ಸ್ವಾಮಿಗಳು ಅವರು ಬಂದಾರ, ಸಜ್ಜಿ ರೊಟ್ಟಿ ಗಟ್ಟಿ ಕಟ್ಕೊಂಡು ಬಂದಾಳ. ಎಲ್ಲರ ಬಾಯಾಗ ಬೀಳ್ತದ ಪಾಪ. ಇಟ್ಟು ಸಣ್ಣ ಬ್ಯಾನೆ ಅದ, ಎರಡೂ ಕೈ ಮ್ಯಾಚ್ ಎತ್ತಲಕ್ ಬರುದಿಲ್ಲ. ಆದ್ರೂ ಒಟ್ಟು ಶಕ್ತಿ ಉಳಿಸಕ್ಕಿನ ತಲೆ ಮೇಲೆ ಇಟ್ಕೊಂಡು ಬಾಯವ ಕೂಡು ಅಂತ ಹೇಳಿ ನಾಕಿ ಒಂದೆರಡು ಬಾಳೆಹಣ್ಣು ಕೊಟ್ಟೆ. ಕೊಟ್ಟು ಇನ್ನು ಆಕಿ ಏನ್ ತಂದಿ ಅವ? ಸಜ್ಜಿ ರೊಟ್ಟಿ ತಂದಿ ಹಂಗ ಜಾತ್ರೆಗೆ? ಎಲ್ಲಿ ಸಜ್ಜಿ ರೊಟ್ಟಿ? ನಿನ್ನ ಮ್ಯಾಲ ಮಣ್ಣಪ್ಪ ಆಕೆ. ನಾನು ಮತ್ತೆ ಏನ್ ಅಂದೆ, ಆಕಿ ಬಿಚ್ಚಲು ಸಣ್ಣಗೆ
ಒಂದು 10-12 ಫೋಟೋ ತಂದು ಅಳಕ್ಕೆ ಫೋಟೋ. ಇವ್ಯಾಕೆ ತಂದಿ ಅಂದೆ, ಅದೈತೆ ನಮ್ಮ ಮನ್ಯಾಗ ಅದ ಹೆಣ ಎತ್ತಿ ಜಾತ್ರೆ ಭಾಗದಲ್ಲಿ ಒಂದು ಫೋಟೋ ತರ್ತದ, ಜಾತ್ರೆ ಭಾಗದಲ್ಲಿ ಒಂದು ಫೋಟೋ ತರ್ತದ. ಇದನ್ನ ಪೂಜೆ ಮಾಡೋರು ಯಾರು? ಇಬ್ಬರ ಮ್ಯಾಲ ಮಣ್ಣು ಅಂತಾಳ ಅವು ತಂದಿಟ್ಟು ಹಾಕಿ ಹೋಗುದು, ಅದು ಪೂಜೆ ಮಾಡೋರು ಯಾರು? ಮತ್ ಇನ್ನೊಂದು ಯುವಕ ನಮಗ ಓ ಮಾಗಲ್ದು ಎಂದದು ತಂದ ನಮ್ಮ ಮನ್ಯಾಗ ಹಾಕ್ಯಾರ, ನಮ್ಮ ಎಮ್ಮೆ ಹಿಂಡಂದು ಒಂದು ಕರ ಸತ್ತು, ಅದಕ್ಕೆ ನಿನಗೇನಾರೇ ಆಗಲ್ದಕ್ಕ ನೀನೇ ಇಟ್ಕೋ ಇವು ಅಂದು ಅಲ್ಲಿ ಇಟ್ಟಿನ ಕೊಳ್ಳಿ ಅಲ್ಲಿ ಮಗು ಅಂದಿಷ್ಟದ ಹೋಗಾಗ ಹೋಯ್ತದೆ. ಏನ್ ಪೂಜೆ ಮಾಡೋರು, ಏನ್ ಪೂಜೆ ಮಾಡ್ತೀವಿ? ಪೂಜೆ ಮಾಡ್ತಾರ ಪೂಜೆ. ಆಕೆ ಮಾಡೋದ ಅಲ್ಲಕ್ಕೆ ತಂದು ನಮ್ಗೆ ಕೊಟ್ಟಾಳ. ಮತ್ತ ಆಕೆ ತಂದಾಳ, ನೀವು ತಂದಿರೋ ಓ ಯಾವ ಮತ್ತ ಹೊಸ ಮಂದಿ ಅದೇ ಅದಕ್ಕೆ ನಮ್ ಮಾಡೋದಪ್ಪ. ಯಾವ ಪೂಜಿಸಬೇಡ್ರಿ. ಕಿಮಾರಾಧ್ಯಂ, ಆರಾಧಿಸುವುದು ಏನನ್ನು ಅಂತ ಕೇಳಿದರೆ ನಮ್ಮ ಶಾಸ್ತ್ರ ಹೇಳಿತು ಪುಣ್ಯಂ ಅಂತ ಹೇಳಿತು. ಪುಣ್ಯವನ್ನು ಪ್ರೀತಿಸ್ರಿ, ಪುಣ್ಯವನ್ನು ಪೂಜಿಸ್ರಿ. ಆ ಪುಣ್ಯ ಆರಾಧನೆಯನ್ನು ಮಾಡ್ರಿ, ಪುಣ್ಯ ಆರಾಧನೆ ಮಾಡ್ರಿ. ಪುಣ್ಯ ಆರಾಧನೆ ಅಂದ್ರೆ ಏನು? ಫೋಟೋ ಇಟ್ಟು ಪೂಜೆ ಮಾಡೋದಲ್ಲ ಪುಣ್ಯ ಆರಾಧನೆ. ನಮ್ಮ ಮೊನ್ನೆ ಒಬ್ರು ಮನೆಗೆ ಹೋಗಿನಿ, ಪುಣ್ಯಾರಾಧನೆ ಕರ್ಸ್ಯಾರ. ಒಂದ್ ದೊಡ್ಡ ಫೋಟೋ ಇಟ್ಟಾನ, ಆ ಫೋಟೋದ ಮಕ್ಕಳದಾಗ ಇವು ಒಲ್ಲಿ ಮಡಿಚಿಟ್ಟಾನ. ಒಂದು ಟೊಪ್ಪಿಗೆ, ಒಂದು ಟಾಯಲ, ಒಂದ್ 2 ಕಟ್ಟು ಚುಟ್ಟ, ಒಂದ್ 2 ಕಡ್ಡಿ ಪಟ್ಟಿ, ಒಂದು ಬಾಟ್ಲಿ. ಹಬ್ಬ ಏನ್ ಸಂಸ್ಕಾರಪ್ಪ ನಿಮ್ದು? ಏನು ಅಂದೆ? ಪುಣ್ಯಾರಾಧನ್ರಿ ಅಂದೆ. ಯಾರದ ಅಂದೆ? ನಮ್ಮ ಅಪ್ಪಂದ್ರಿ. ಮತ್ ಇವು ಚುಟ್ಟ ಕಟ್ಟಿ ಇವು ಬಾಟ್ಲಿ ಇಟ್ಟಿಲ್ಲ, ಅವ ಹೋಗ್ತಿದ್ದಂದ್ರೆ ನೋಡ್ರಿ ಮಗ ಅದನ್ನ ತೆಗೆದಿನ ತಾಪುಗಳವ ನೀವು. ಇದು ಪುಣ್ಯಾರಾಧನೆ? ಪುಣ್ಯಾರಾಧನೆ? ಪುಣ್ಯಾರಾಧನೆ ಅಂದ್ರೆ ಅದಕ್ಕೆ ಶಾಸ್ತ್ರಕ್ಕೆ ಬರ್ಬೇಕು ನೀವು, ಅದಕ್ಕೆ ಮಠಕ್ಕೆ ಬರ್ಬೇಕು. ಸುಮ್ಮನೆ ಇಲ್ಲೇನ್ ಟೈಮ್ ಪಾಸ್ಗೆ ಅಲ್ಲ. ನಿಮ್ ಪುಣ್ಯಾರಾಧನೆ ನೋಡೋದು. ಅವ ಏನ್ ಫೋಟೋ ಇಟ್ಟ, ಅವ ಹುಟ್ಟು ಜೀಳೋದು, ಅವ ತಿಂದು ಜೀಳೋದು ಪುಣ್ಯಾರಾಧನೆ ಆಗ್ತದ. ಅದನ್ನ ಹೊಳ್ಳಿ ಅದನ್ನ ನೀವು ಅದನ್ನ ಮರೆ ಮಾತಲಾರ್ದಂಗ, ಅದನ್ನ ಬಿಡ್ಲಾರ್ದಂಗ ಮುಂದೆ ಅನುಸರಿಸುದು. ಮತ್ತ ತಂದಿಟ್ಟದ್ದು ಸರಿಯಾಗಿ ಬಾಟ್ಲಿ. ಮತ್ತೆ ಏನ್ ಮಾಡೋದು ಅದನ್ನ ಪೂಜೆ ಮುಗಿದಿಂದ? ಪೂಜೆ ಮುಗಿಯನ ಪೂಜೆ ಮಾಡ್ತಾನ. ಇದು ಪುಣ್ಯಾರಾಧನೆ. ಇದೆ ಪುಣ್ಯಾರಾಧನೆ ಮಾಡೋದು ಹೇಳ್ತೀನಿ. ಫೋಟೋ ಇಡಬೇಡ್ರಿ. ಅಲ್ಲ ಇಡ್ರಿ, ಬ್ಯಾಡ ಅನ್ನೋದಲ್ಲ. ನಿಮ್ಮ ಕೈಲಾದಷ್ಟು ಬಡವರಿಗೆ, ದಲಿತರಿಗೆ, ದೀನರಿಗೆ, ದುರ್ಬಲರಿಗೆ ನಿಮಗೆ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಅನ್ನದಾನ ಮಾಡ್ರಿ, ಅಷ್ಟು ಹಣ ದಾನ ಮಾಡ್ರಿ, ಬಟ್ಟೆ ದಾನ ಮಾಡ್ರಿ. ಪುಣ್ಯ ನಿಮ್ಮ ಮನೆಗೆ ಮನೆಯಾಗಿ ಬರ್ತದ. ಫೋಟೋ ಪೂಜೆ ಮಾಡಿದ್ರೆ ಬರುದಿಲ್ಲ. ಪುಣ್ಯಾರಾಧನೆ ಮಾಡ್ತಾರ. ಪುಣ್ಯಾರಾಧನೆ ಇದು ಪುಣ್ಯಾರಾಧನೆ. ಅಲ್ಲಿ ಹಳಿ ಮಠದಾಗ ಒಬ್ಬರು ಭಕ್ತರಿದ್ರು, ಅವ್ರ ಹೆಸರು ಗೊತ್ತಿಲ್ಲ. ವಾರಕ್ಕೊಂದ್ಸಲ ಬುಟ್ಟಿ ಒಳಗ ಅನ್ನ ಸಾರ ಇಟ್ಕೊಂಡು ಎಲ್ಲೆಲ್ಲದರ ಹೋಗಿ ಉಣಿಸ್ತಿದ್ರು ಅಂತ ಹೆಣ್ಮಗಳು ಬೇಕು. ಹಳಿ ಮಠದಾಗ ಇದ್ದಾಗ ಹೇಳ್ತಿದ್ರು, ತೆಲಿಮೇಲೆ ಒಂದು ದೊಡ್ಡ ಬುಟ್ಟಿ ತಗೊಂಡು ಆ ಬುಟ್ಟಿ ಒಳಗ ನುಚ್ಚ ಸಾರ, ಅನ್ನ ಸಾರ ಇಟ್ಕೊಂಡು ಹೋಗಿ ಎಲ್ಲೆಲ್ಲಿ ಹಸಿದಿಂದ ಬರುತ್ತಿರ್ತಾರಲ್ಲ, ಎಲ್ಲಿ ದುರ್ಬಲರವರಿಗೆ ಎದ್ದು ಕೆಲಸ ಮಾಡಕ್ ಬರುದಿಲ್ಲ ಅಂತವ್ರ ಹತ್ತು ಒಯ್ದು ಹಾಕಿ ಮುಂದೆ ಕೂತು ಉಣಿಸಿ ಹೋಗ್ತಿದ್ಲಂತ ಹೆಣ್ಮಗಳು. ಬಾಗಿಲು ಕೊಡದ ನಿಂತ್ಕೋಬೇಕು. ಅದು ಪುಣ್ಯಾರಾಧನೆ ರೀ. ಫೋಟೋ ಇಟ್ಟು, ಸರ ಇಟ್ಟು, ಚುಟ್ಟ ಸಿಗರೇಟ್ ಇಟ್ಟು ಪೂಜೆ ಮುಗಿದಿಂದ ಇಬ್ರು ಅಣ್ಣ ತಮ್ಮ ಎದುರಾದ್ರೆ ಕೊತ್ತ ಪುಣ್ಯಾರಾಧನೆ. ಕಿಮಾರಾಧ್ಯಂ ಪುಣ್ಯಂ. ನಾ ಯಾಕೆ ಹೇಳ್ತೀನಿ ಪದೇ ಪದೇ ಅಂದ್ರೆ, ಪುಣ್ಯ ಅಂದ್ರೆ ಇಷ್ಟೇ ನೋಡ್ರಿ. ಫಸ್ಟ್ಗೆ ಪುಣ್ಯ ಸಂಗ್ರಹ ಆಗುವುದು ನಿಮಗೆ ಆಗಿಂದಾಗ ಸಲಾಯಿನ್ ಇದ್ದಂಗ. ನಿಮಗೆ ಪುಣ್ಯ ಕೊಡೋದು ಯಾವುದು ಅಂತ ಕೇಳಿದ್ರೆ ಮೊದಲು ಅನ್ನದಾನ. ಅದೇ ಕ್ಷಣದಲ್ಲಿ ಈಗೊಬ್ಬ ದೊಡ್ಡ ರೂಢಿ ಅದಾನಂತ ಇಟ್ಕೊಳ್ರಿ, ಮರ್ರೇಟ್ ಅದಾನಂತ ಇಟ್ಕೊಳ್ರಿ. ವೀರಪ್ಪನಂತ ಒಬ್ಬ ದೊಡ್ಡ ನರಹಂತಕ ಅದಾನ, ದಂತ ಚೋರ ಅದಾನ. ಅವನ ದುರ್ಗುಣಗಳನ್ನ ಹೇಳಲಿಕ್ಕೆ ಬರಲಾರ್ದಷ್ಟು ಮಾಡ್ಯಾನ ಅನ್ನುವಂತ ವ್ಯಕ್ತಿಗೆ ಸಹಿತ
ಊಟ ಮಾಡಿಸಿದ್ರಿ ಅಂದ್ರ ಅದೇ ಕ್ಷಣದಲ್ಲಿ ಆನಂದ ಆಗ್ತದಲ್ಲ, ಅವ ಪಟ್ಟ ಆನಂದದ ಪ್ರತಿಫಲ ಆಗಿಂದಾಗಿ ನಿಮಗೆ ಬರ್ತದಂತ ನೋಡೋದು. ಅದಕ್ಕೆ ಅನ್ನದಾನ ಮಾಡ್ರಿ ಮೊದಲ, ಆಮೇಲೆ ಹಣ ದಾನ ಮಾಡ್ರಿ. ಯಾಕೆ? ಆ ಹಣ ಅನ್ನ ಆಗ್ತದ, ನೆರಳಾಗ್ತದ, ಮಂದಿರ ಆಗ್ತದ, ಒಳಗ ಮೂರ್ತಿ ಆಗ್ತದ. ಆ ಹಣ ಈ ಕುಂತಿರಲ್ಲ ನೆಲದಾಗ ನೋಟ್ ಕಟ್ಲಕ್ ಬರ್ತೈತೇನ? ಮತ್ತೆ ನೆರಳು ಮಾಡಿದ್ದೇವ ಅದು ಪ್ಯಾಂಡಾಲ್ ಅಂದ್ರೆ ಪ್ಯಾಂಡಾಲ್ ಎಲ್ಲಿಗೆ ಬಂತು? ಹಣ ಹೆಂಗೆ ಪರಿವರ್ತನೆ ಆಗಿ ಪುಣ್ಯ ಪ್ರಭಾವನ ನೀಡ್ತದ ನಿಮ್ಗೆ ಗೊತ್ತಿಲ್ಲ. ಹಣ ಅನ್ನ ಪ್ರಸಾದ ಆಗ್ತದ, ಹಣ ನೆರಳಾಗ್ತದ, ಹಣ ಮಂದಿರ ಆಗ್ತದ, ಮಂದಿರದೊಳಗೆ ಮೂರ್ತಿ ಆಗ್ತದ. ಬಂದು ಹಸಿದು ಉಳಿತಂತ ಜನರಿಗೆ ಅನ್ನ ಪ್ರಸಾದವಾಗಿ ತೃಪ್ತಿ ನೀಡ್ತದ. ಇದಕ್ಕೂ ಪುಣ್ಯ ಅನ್ನಬೇಕು. ಇಂಥದನ್ನ ಪುಣ್ಯಾರಾಧನೆ ಮಾಡ್ರಿ. ಕಿಮಾರಾಧ್ಯಂ, ಏನು ಪೂಜಿಸುವುದು ನಾವು ಅಂತಂದ್ರೆ ಪುಣ್ಯ ಪೂಜಿಸ್ರಿ, ಪುಣ್ಯಾರಾಧನೆ ಮಾಡ್ರಿ. ಪುಣ್ಯಾರಾಧನೆ ಅಂದ್ರೆ ಮನ್ಯಾಗ ಫೋಟೋ ಇಟ್ಟು ಪೂಜೆ ಮಾಡೋದಲ್ಲ. ಎಲ್ಲಿ ಸತ್ಕರ್ಮ ನಡೀತಾವ ನಮ್ಮದೇ ಅಂತಲ್ಲ, ಅದು ಕರೆಕ್ಟ್ ಆಗಿ ನಡಿಬೇಕು ಸತ್ಕರ್ಮ. ಹಣ ದೋಚ್ಕೊಂಡು ಹೋಗಿ ಏನಾರೇ ಮಾಡಲಿ ಕೊಟ್ಟರೆ ನಿಮಗೆ ಪಾಪ ಬರ್ತದ. ನಾ ಇದ್ದಿದ್ದು ಹೇಳ್ತೇನೆ. ಮಾಡಿದ ಹಣವನ್ನು ತಗೊಂಡು ಹೋಗಿ ಏನಾರೇ ಅವ್ಯಯ ಅಪವ್ಯಯ ಮಾಡಿದ್ರ ಅಂದ್ರೆ ಪಾಪ ಆಗ್ತದ. ಗೀತೆ ಹೇಳ್ತದೆ ಇದನ್ನ. ಸಾತ್ವಿಕ ದಾನ ಅಂದ್ರೇನು? ಕೊಟ್ಟದ್ದನ್ನು ಮರಳಿ ಅಪೇಕ್ಷೆ ಮಾಡದೆ ಅದು ಸತ್ಕರ್ಮಕ್ಕೆ ಮುಟ್ಟಲಿ ಅಂತ ಪಾತ್ರ ದೇಶ ಕಾಲವನ್ನು ನೋಡಿ ಒದಗಿಸುವ ದಾನಕ್ಕೆ ದಾನ ಅಂತ ಕರೆದಿದ್ದಾರೆ. ಸಾತ್ವಿಕ ದಾನ, ಅದರಿಂದ ಉತ್ಪತ್ತಿಯಾಗುವುದೇ ಪುಣ್ಯ. ಆ ಪುಣ್ಯವನ್ನು ನೀವು ಪಡೆದ್ರೆ ಪುಣ್ಯಾರಾಧನೆ. ಅದಕ್ಕೆ ಕಿಂ ಆರಾಧನಾ ಪುಣ್ಯಂ. ನಾ ಬಾಳ ಮಂದಿಗೆ ಹೇಳ್ತೇನೆ, ನೀವು ಇಂಥವು ಮಾಡಿ ಪುಣ್ಯ ಸಂಗ್ರಹ ಮಾಡ್ಕೊಳ್ರಿ ಸಾಕು. ಶ್ರೀಮಂತಿಗೆ ನಿಮ್ಗೆ ಗನ್ ಹತ್ತಿ ಬರ್ತದ. ನಾ ಯಾಕೆ ಗನ್ ಹತ್ತದ ಅಣಿ ಮಾಡಿ ಹೇಳ್ತೀನಿ ನಾ. ಮತ್ತೆ ಯಾರಿಗೆ ಅವನು ಕೊಡ್ಲಾರದೆ, ಉಣಿಸಲಾರದೆ, ತಿನ್ನಿಸಲಾರದೆ ಅದನ್ನ ತೆಂಬಿಗೆ ಸ್ವಚ್ಛಗೆ ಕಿಕ್ಕಿ ಅದಕ್ಕೆ ತನ್ನ ಕೊಳ್ಳನ್ನು ಒಂದು ಸಾಮಾನು ಹಾಕಿ ವಿಭೂತ ಕುಂಕುಮ ಹಚ್ಚಿ ಶುಕ್ರವಾರ ದಿನ ಪೂಜೆ ಮಾಡ್ಕೊತ ಕೂತು ಸಂಪತ್ತಿನ ಶುಕ್ರವಾರ ಸಂಪತ್ತು ಕೊಡ್ತಾನೆ. ತಲೆ ಕೆಟ್ಟದಲ್ಲ ತಾವು ಹಾಗೆ ಹುಸನಾಗಿ ಹೊರಗೆ ಹೊಡಿತೀನಿ ನಾ ನಿಮ್ಗೆ ಏನ್ರು ಕೊಟ್ಟು ಅಂದ್ಬಿಟ್ಟು. ನನಗೆ ಅನಿಸ್ತು ಆಕೆಗೆ ನನಗೆ ಬಿದ್ದದ ಬೀಳಿ ಜಾಸ್ತಿ ಬರ್ತದೆ ನೋಡ. ಅಲ್ಲಿ ತನಿಗೆ ಪೂಜೆ ಮಾಡಿದ್ರ, ಕಡ ಪೂಜೆ ಮಾಡಿದ್ರ ನೀವು ಸೀರೆ ಹೊರಿಸಿ ಹಾಕಿ ನಿಮ್ಗೆ ದುಡ್ಡು ಸುಟ್ಟ ಫೋಟೋದಾಗ ಸುರಿದಂಗ. ಏನು ಪುಣ್ಯರಾಧನೆ? ಮತ್ತೊಬ್ಬರನ್ನ ತೃಪ್ತಿ ಪಡಿಸ್ರಿ, ದುಃಖದಲ್ಲಿದ್ದವರಿಗೆ ಸಂತೋಷ ಪಡಿಸ್ರಿ. ತಿರುಗಾಡ್ರಿ, ಒಂದ್ ಸ್ವಲ್ಪ ಹೊರಗೆ ಹೋಗಿ ಮನೆಯೊಳಗೆ ಕೂಡ್ಗಾಡ್ರಿ. ಎಲ್ಲಿ ರೋಗಿಗಳು ಬಿದ್ದಾವ, ಎಲ್ಲಿ ಅಸಹಾಯಕರದಾರ, ಎಲ್ಲಿ ದುರ್ಬಲರದಾರ, ವಸ್ತು ಅಲ್ಲ, ನಿನಗೆ ಎಷ್ಟು ಸಾಧ್ಯ ಆಗ್ತದ ಅಷ್ಟು ದಾನ ಮಾಡು. ಅದು ಪುಣ್ಯದ ಪೂಜೆ ಮಾಡ್ದಂಗದು. ನಾ ಕೇಳ್ತೀನಿ ನಿಮಗ, ಮ್ಯಾಲ ಟ್ಯಾಂಕ್ ಫುಲ್ ಇದ್ರೇನೆ ಕೆಳಗ ನಲ್ಲಿ ಚಾಲು ಮಾಡಿದ್ರೆ ನೀರು ಬರೋದು. ಹೌದಲ್ಲ? ಟ್ಯಾಂಕ್ ಖಾಲಿ ಆಗಿತ್ತು, ಈ ಕಡೆ ತಿರು, ಈ ಕಡೆ ಅಲ್ಲೇ ಕೊಂಡು ತಿರುಕೋ. ಯಾಕೆ ಬರೋದಿಲ್ಲ ನೀರು? ನೀರ್ ಯಾಕೆ ಬರ್ತದ ನಿಮಗ? ಚಾಬಿ ಒಳಗ ನೀರು ಬಂದಿಲ್ಲ, ನಲ್ಲಿ ಒಳಗಂದ್ರ ಟ್ಯಾಂಕ ಖಾಲಿ ಆಗ್ಯಾದ. ಮತ್ತು ಏನ್ ಮಾಡ್ಬೇಕದನ್ನ ತುಂಬಿಸ್ಬೇಕು. ಹಾಗೆ ನಿಮಗೆ ಸುಖವೆಂಬುವಂತ ಚಾವಿಯೊಳಗ ನೀರು ಬರಬೇಕಾಗಿತ್ತಂದ್ರ ಪುಣ್ಯವೆಂಬುವಂತ ನೀರು ಟ್ಯಾಂಕಿನೊಳಗ ತುಂಬ್ರಿ. ಅದು ಖಾಲಿ ಆಗೋದ್ರಾಗೆ ತುಂಬ್ರಿ. ಸದಾ ತುಂಬ್ತಾ ಇರಬೇಕು. ಅದು ನಿಮಗೆ ಸದಾ ಹರಿತಾ ಹರಿತಾ ಸುಖ ಕೊಡ್ತಾ ಇದೆ. ಪುಣ್ಯಶ್ಚ ಫಲಂ ಸುಖಂ, ಪಾಪಶ್ಚ ಫಲಂ ದುಃಖಂ. ಪಾಪದ ಫಲ ದುಃಖದ, ಪುಣ್ಯದ ಫಲ ಸುಖದ. ಪುಣ್ಯ ಯಾರು ಕೊಡಂಗಿಲ್ಲ, ನೀವೇ ಈ ರೀತಿಯಿಂದ ಮಾಡಿ ತುಂಬಿಕೋಬೇಕು. ತುಂಬ್ಕೋಬೇಕು. ಏನ್ ಮಾಡ್ಬೇಕ್ರಿ? ತುಂಬ್ಕೋತೀರ? ಮಾತು ಹೋಗ ನಾವು ಸ್ವಾಮಿ ಹೇಳಿದ್ದು ಕೇಳಿದ್ರೆ ಸಿಲಿದಲ್ಲಿ ಚಾಪಿ ಹಾಕೋಬೇಕಾಗಿತ್ತು. ಮಾನ್ಯ ಹೋಗೋ ಅಂತ ತುಂಬು ಕೊಡುದಿಲ್ಲದು, ಮ್ಯಾಗ ಬರಗೊಡುದಿಲ್ಲ. ಆ ಮನಸ್ಸು ಅಷ್ಟು ನಿಮ್ಮನ್ನು ಭೀಕರವಾಗಿ ಕೊಲೆ ಮಾಡ್ಬೇಕಂತದ. ಪುಣ್ಯ ಮಾಡಿಕೊಡುದಿಲ್ಲ. ಪಾಪಕ್ಕ ಸಡನ್ಲಿ ನಿನ್ನ ಮುಂದೆ ಹತ್ತಿಸ್ತದ, ಪುಣ್ಯಕ್ಕ ವಿಚಾರ ಮಾಡ್ಲಕ್ ಹಸ್ತದ. ಎಷ್ಟು ವಿಚಿತ್ರ ಅದ. ನಿನ್ನನ್ನು ಉದ್ಧಾರ ಮಾಡತಕ್ಕಂತ ಕಾರ್ಯಗಳಿಗೆ, ಜಪಕ್ಕೆ, ತಪಕ್ಕೆ, ನಾಮ ಜಪಕ್ಕೆ, ಸತ್ಕರ್ಮದಲ್ಲಿ ಭಾಗಿಯಾಗುವುದಕ್ಕೆ, ಸತ್ಕರ್ಮದಲ್ಲಿ ಏನೇನು ಕೊಟ್ಟು ಪುನೀತನಾಗಬೇಕು, ದಾನ ಧರ್ಮ ಪರೋಪಕಾರ ಮಾಡಬೇಕು ಅಂದ್ರೆ ಮಾಡಗೊಡುವುದಿಲ್ಲ.
ಅದೇ ಜಾತ್ರೆಗೆ ಹೋಗು, ಪ್ರವಾಸಕ್ಕೆ ಹೋಗು, ಬಾರಿಗೆ ಹೋಗು, ಹೋಗು ಬಿಡ್ತದ ನಿನ್ನ. ಯಾರ ಹಾನಿ ಇಲ್ಲಿ? ಸದಾ ನೀವು ಸುಖಿಯಾಗಿರಬೇಕು ಅಂದ್ರೆ ಪುಣ್ಯದ ಟ್ಯಾಂಕ್ ಫುಲ್ ಇರಬೇಕು. ಅಂದ್ರೆ ಸುಖದ ನೀರು ನಿಮ್ಮ ನಲ್ಲಿಯೊಳಗ ಹರಿತಾ ಇದೆ. ಅದಕ್ಕೆ ಶಾಸ್ತ್ರ ಹೇಳಿತು, ಪುಣ್ಯವನ್ನು ಪೂಜೆ ಮಾಡು. ಕಶ್ಯ ಸೇವೆ ಸದಾಗಮ. ಏನು ಸೇವಿಸಬೇಕು, ಏನು ಕೇಳಬೇಕು, ನಿಮ್ಮ ದಾರಿ ತಪ್ಪಿಸೋ ಗ್ರಂಥಗಳು ಅದಾವ, ನಿಮ್ಮ ದಾರಿ ತಪ್ಪಿಸೋ ಶಾಸ್ತ್ರಗಳು ಅದಾವ. ನಿಮಗೆ ದಾರಿ ತಪ್ಪಿ ದಿಕ್ಕು ದಿವಾಳಾಗಿ ಹೋಗತಕ್ಕಂತ ವಿಷಯ ಹೇಳತಕ್ಕಂತ ಗುರುಗಳು ಅದಾರ, ಅಲ್ಲಿ ಹೋಗಬೇಡ್ರಿ ಅಂತ ನಮ್ಮ ಶಾಸ್ತ್ರ. ಹೋರಿ ಬಿಟ್ರೆ ನಿಮಗೆ ಬಿಟ್ಟೋದು. ಅನರ್ಹ ಮಂತ್ರಗಳು ಅದಾವ, ಅರ್ಹಮಂತ್ರಗಳು ಅದಾವ. ಮನುಷ್ಯನ ಜೀವನವನ್ನೇ ಹಾಳು ಮಾಡತಕ್ಕಂತ ಗ್ರಂಥಗಳು ಅದಾವ. ಜೀವನದಲ್ಲಿ ಎಷ್ಟು ಕೇಳಿದ್ರು ಸುಖ ಆಗಲಾರ್ದಂಥವದಾವ. ಅಂತವಲ್ಲ ಸತ್ ಆಗಮ. ಯಾವುದನ್ನು ಕೇಳಿದರೆ ನಿನ್ನ ದುಃಖ ನಿವೃತ್ತಿ ಆಗುತ್ತದೆಯೋ, ಪಾಪಗಳೆಲ್ಲವೂ ಸುಟ್ಟು ಹೋಗುತ್ತವೆಯೋ ಅಂತಹದನ್ನು ಸೇವಿಸಬೇಕು, ಅಂತಹದನ್ನು ಕೇಳಬೇಕು, ಅಂತಹದಕ್ಕೆ ಶರಣಾಗತನಾಗಬೇಕು. ಇಲ್ಲ ಜಗತ್ತಿನಲ್ಲಿ ಎಷ್ಟಿಲ್ಲ ಅಂತವು. ಪಾಪವನ್ನುಂಟು ಮಾಡತಕ್ಕಂಥವು ಅದಾವ ಉಪದೇಶ, ಅಂತ ಮಂತ್ರಗಳು ಅದಾವ, ಅಂತ ಬುಕ್ಗಳು ಅದಾವ. ಅವುಗಳನ್ನು ಮಾಡಿದ್ರೆ ಹಾನಿಯಾಗಿ ಹೋಗ್ತಿ. ಕಿಂ ಕಾಮಂ, ಏನು ಬಯಸಬೇಕು ಜೀವನದಲ್ಲಿ ಅಂತ ಕೇಳಿದ್ರೆ, ಒಂದು ಸಲ ಅದನ್ನು ಪಡೆದ ಮೇಲೆ ಇನ್ನೊಮ್ಮೆ ಪಡಿಬಾರ ಅಂತದನ್ನು ಬಯಸಬೇಕಂತ. ಯದ್ಗತ್ವ ನಿವರ್ತಂತೆ ತದ್ಧಾಮ ಪರಮಮ್ಮಮ. ಯಾವುದನ್ನು ಹೋಗಿ ಮುಟ್ಟಿದರೆ ಮತ್ತೆ ತಿರುಗಿ ಮರಳಿ ಬರುವುದಿಲ್ಲವೋ ಅಂತ ಜಾಗ ಮುಟ್ಟಬೇಕು. ಇವತ್ತಿನ ವಿಷಯಕ್ಕೆ ಹೇಳ್ತಾ ಇದ್ದಾರೆ, ಕಹ ಧ್ಯೇಯೇತ್ ಕೋ ಧ್ಯೇಯಾತ್. ಏನು ಧ್ಯಾನಿಸಬೇಕು, ಏನ್ ಜಪಿಸಬೇಕು. ಕ್ಷುದ್ರ ದೇವತೆಗಳನ್ನ ಧ್ಯಾನಿಸಬ್ಯಾಡ್ರಿ, ಕ್ಷುದ್ರ ಮಂತ್ರಗಳನ್ನ ನಾಮಗಳನ್ನ ಜಪಿಸಬ್ಯಾಡ್ರಿ. ಭಗವಾನ್ ವಿಷ್ಣು, ಭಗವಾನ್ ಶಿವ. ಯಾಕೆ ನಾವು ವಿಷ್ಣೋಪಾಸಕರು, ಶಿವೋಪಾಸಕರು. ನಮ್ಮ ಉಪನಿಷತ್ತಿನಲ್ಲೇ ಬರ್ದಾರ, ಪರಂ ಪದಂ ವಿಷ್ಣೋ ಅಂತ ಉಪನಿಷತ್ನಾಗ ಬರ್ದಾರ. ಏನ್ ಹೇಳ್ಬೇಕು? ಮತ್ತೆ ಅದ್ವೈತವನ್ನು ಉಪದೇಶ ಮಾಡ್ತಕ್ಕಂಥವು ಶಿವೋಪಾಸಕರು. ಖರೆ ವಿಷ್ಣುವಿನ ನಾಮ ಉಪನಿಷತ್ನಲ್ಲಿ ತಗೊಂಡಾರ. ಪರಮಾತ್ಮನ ಅಪ್ರಯತ್ನವಾಗಿ ಹೊರಗೆ ಬಂದಂತವುಗಳು ಅಂತ ಯಾರು ಬರ್ದವಲ್ಲ ಅಂತ ಹೇಳ್ತಾರ. ಅಂತಲ್ಲಿ ವಿಷ್ಣೋ ಪರಂ ಪದಂ ಅಂತ ಬರ್ದಾರ ಉಪನಿಷತ್ನೊಳಗ. ಅದಕ್ಕೆ ನಿನಗೆ ಧ್ಯೇಯ ಧ್ಯಾನಿಸೋದಿತ್ತು, ಜಪ ಮಾಡೋದಿತ್ತು ಅಂದ್ರ ಏನ್ ಮಾಡು ಅಂದ್ರೆ ಭಗವಾನ್ ವಿಷ್ಣೋ ಧ್ಯೇಯಂ, ಭಗವಾನ್ ಶಿವ, ಅವರನ್ನು ಧ್ಯಾನಿಸು, ಅವರ ನಾಮವನ್ನು ಜಪಿಸು. ಅದಕ್ಕೆ ಅಡತಡಿಯಾದಂಥವುಗಳನ್ನ ಇವುಗಳನ್ನೆಲ್ಲ ಬಿಟ್ಟು ಬಿಡು. ನೀವೊಂದು ಸಲ ಅದನ್ನ ಮಾಡಿ ಪಡೆದಿ ಅಂದ್ರೆ ನಿನ್ನ ಜೀವನದಲ್ಲಿ ನಿನಗಿಂತಲೂ ಮೇಲೆ ಯಾರೂ ಇಲ್ಲವೇ ಇಲ್ಲ. ನೀನೇ ಸುಖಿ, ನೀನೇ ದೊಡ್ಡವ ಜಗತ್ತಿನೊಳಗ. ಯಾರು ದೊಡ್ಡವರಲ್ಲ. ಯಾರು ದೊಡ್ಡವರು ಅದು ಗೊತ್ತಿಲ್ಲ ನಮಗೆ. ನಮ್ಗೆ ಇವೇ ತಿಳ್ಕೊಂಡಿವಿ. ಇವೇನ್ ನಾವು ಗಳಿಸ್ತೀವಲ್ಲ, ನೀವು ಗಳಿಸಿದ್ದು ನಿಮ್ಮ ಕಣ್ಣಿದ್ರಿನಲ್ಲೇ ಮಣ್ಣಾಗಿ ಹೋಗ್ತದ, ಇಲ್ಲ ನೀವು ಬಿಟ್ಟು ಹೋಗ್ತೀರಿ. ಎರಡೇ ಇದಕ್ಕಿರೋ ದಾರಿ. ಲಕ್ಷ್ಯ ಕೊಡ್ರಿ. ಅವ್ರು ಬರದದ್ದು ಹೇಳ್ತೇನೆ ನಿಮ್ಗೆ ಹೊಟ್ಟೆ ಕಿಚ್ಚು ಹೇಳಂಗಿಲ್ಲ. ನೀವೇನು ಇಲ್ಲಿ ತನ ಕಷ್ಟಪಟ್ಟು ಇಬ್ರು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಟಂಕ ಕಟ್ಟಿಕೊಂಡು ಗಟ್ಟಿಯಾಗಿ ನಿಂತು ಗಳಿಸಿರಲ್ಲ, ನಿಮ್ಮೆದುರಿಗೆ ನಷ್ಟ ಆಗ್ಬೇಕು. ಒಂದು ಅವು ಗಟ್ಟಿದ್ದಾಗ ನೀವಾರೆ ಗೊತ್ತಾಗ ವಾಡಿ ತಿಜೋರಿ ಅಲ್ಲೇ ಹಚ್ಚಾರ ಗನ್. ಏನ್ ಮಾಡ ನೀನು ತಿಜೋರಿಗೆ ಗನ್ ಹಚ್ಚುತ್ತಾರೋ? ನೀ ಗಳಿಸಿದ ಧನ ಸಂಪತ್ತು ಇಲ್ಲೇ ಬೀಳ್ತದ. ನೀವು ಹೊರಟು ಹೋಗ್ತದನ್ನ ಬಿಟ್ಟು ಹೋಗುವಾಗ ಒಯ್ಬೇಕಲ್ಲೋ. ಏನು ಒಯ್ದಿ? ಶ್ರೇಷ್ಠ ರಾಮ ಮಂತ್ರ ಒಂದೇ, ಬರುವುದು ಜೊತೆಯಲ್ಲಿ ನಿನ್ನ ಹಿಂದೆ. ಯಾವ ನಾಮ ಬರುವುದು
ಅಂತ ಕೇಳಿದ್ರೆ ನಿನ್ನ ಜೊತೆಗೆ ಬರುವುದು ಯಾವುದಂದ್ರ ನೀ ಏನು ಇಡೀ ಸಾಮ್ರಾಜ್ಯವನ್ನ ಗಳಿಸಿದ್ರು ಕೂಡ ನಿನ್ನ ಜೊತೆ ಬರುವುದಿಲ್ಲೋ, ಬರ್ತದೇನು? ಇದನ್ನ ಬಿಡೋದು ಹೇಳೋದಿಲ್ಲ ನಾವು. ಗಳಿಸು, ಮನಗಂಡು ಗಳಿಸು, ಅದ್ರ ಜೊತೆ ನೀನು ಒಯ್ಯೋದು ಇಷ್ಟು ಗಳಿಸು. ಇದನ್ನ ಒಯ್ದಾನ ಯಾವರೇ ಒಬ್ಬರೇ ಯಾವ ಬರೀ ಯಾಕೆ ನಿಮ್ಮ ಮನ್ಯಾಗಾರ ಹೇಳುವ ಮರ ಊರ್ ಸುದ್ದಿ ಮಂದಿ ತೋರಿದ ನೋಡು. ನಿಮ್ಮ ಮನ್ಯಾಗಾರ ಯಾವ ಹೇಳ್ಬೇಕು ನಮಗ ಒಯ್ದಾನ ಪಕ್ಕ ಕಣ್ಲೆ ನೋಡಿ ಒದ್ದಾಡ್ತಿರಲ್ಲ ಮರೆ. ನಿಮ್ಮ ಅಪ್ಪಗೆ ಕೊಟ್ಟಿಲ್ಲ ನೀವು, ಇದೆಲ್ಲ ಕಷ್ಟ ಪಟ್ಕೊಂಡು ದುಡ್ದ ಕೊಟ್ರಿ ಯಾವಾಗ ಯಾಕ ಇಷ್ಟು ಕಷ್ಟ ಪಡ್ತೀವಿ, ಇದೊಂದು 5 ತಲೆ ಬೈ ಹೋಗ ಅನ್ಬೇಕು. ಯಾರು ಅನ್ನಂಗಿಲ್ಲ. ಒಯ್ಲಕ್ ಬರೋದು ಅಲ್ಲೇ ಅಲ್ಲದು, ಒಯ್ಲಿಕ್ಕೆ ಬರೋದು ಅಂತ ಇಟ್ಟಿದ್ದಾರೆ. ನಾವೇನ್ ಮಾಡೀವಿ ಜೀವನದ ತುಂಬಾ ನಮ್ಮ ಜೊತೆಗೆ ಏನು ಬರುವುದಿಲ್ಲ ಅದನ್ನು ಸಂಗ್ರಹ ಮಾಡೀವಿ, ಏನು ಸರಾಗವಾಗಿ ಬರ್ತದ ಅದನ್ನು ಬಿಟ್ಟೀವಿ. ಶ್ರೇಷ್ಠ ರಾಮ ನಾಮ ಒಂದೇ ಬರುವುದು ನಿನ್ನ ಹಿಂದೆ, ಅದು ಒಂದೇ ಬರುವುದು ನಿನ್ನ ಹಿಂದೆ. ಈ ಹೆಣ ತೊಳೆದು ಮಾಡ್ಯಾರಲ್ಲ, ಯಾಕೆ ಮಾಡ್ಯಾರ ಅಂದ್ರೆ ಆ ಹೆಣ ಯಾಕೆ ತೊಳಿಬೇಕು? ಏನ್ ಅವೇನು ಲಗ್ನಕ್ಕೆ ಹೋಗೋಣ? ಏನು ಆಫೀಸ್ಗೆ ಹೋಗೋಣ? ಅವಾಗ ತೊಳೆದು ಡ್ರೆಸ್ ಮಾಡೋದು ಸುಮ್ಮನೆ ನೆಪಾರಿ, ತೊಳೆಯುವುದು ಪಕ್ಕ. ಯಾಕ? ಇವನಂತ ಜಿಪುಟ್ಟು ಸುಳೆ ಮಗನೇ ಜಗತ್ತಿಗೆ ನಾನು ಬೇಲಕೈತೆ. ನಮ್ಗೆ ನೋಡ, ನಮ್ ಬೇದ್ರೆ ಬೇರೆ ನಾವೇನ್ ನೋಡ. ಸ್ವಾಮಿ ಯಾಕೆ ಅವಾಜ್ ಮಾತಾಡ್ತಾನ ಅಂತ ನೀವು ಮಾತಾಡಿದ್ ನಾವ್ ಹೇಳ್ತೀವಿ, ನಮ್ಮ ಅಲ್ಲ. ಅವ್ರು ಯಾರು ಟಿವಿಯಾಗ ಕೇಳೋರು ಕೇಳೋದು ಮುಂದಿಟ್ಟಾರ. ನೀವು ಅಂದದ್ದು ಹೇಳಕೈತೆ, ನಮ್ಮ ಅಲ್ಲ. ನೀವು ಮಾತಾಡಿದ್ರೆ ನಿಮ್ಗೆ ಜರ ಖುಷಿ ಅನಿಸ್ತದ, ಅದಲ್ರಿ. ನಮ್ಮ ಮಾತು ನಮ್ಮ ಚಂತನ ಮಾತಾಡಿದ್ರು. ಈಗ ನಮ್ಮ ಮಾತಿಗೆ ಮಂತ್ರ ಅಂದ್ರಿ, ಜಪ ಅಂದ್ರಿ, ಉಪನಿಷತ್ ಅಂದ್ರಿ, ಬ್ರಹ್ಮಸೂತ್ರ ಅಂದ್ರಿ ಅಂದೇವಂದ್ರ ಕರೆಕ್ಟ್ ಕೆಳಗೆ ಹೋಗಿತೀರ. ನಿಮ್ಮ ಮಾತೆ ಮೊದಲೇ ಜಿಪಟ ಮನುಷ್ಯ. ಇವ ಇದ್ದಾಗನೂ ನಮಗೆ ಎಲ್ಲಿ ಇಟ್ಟಿನಂತ ಹೇಳಿಲ್ಲ, ಸತ್ತಾಗನೂ ಇವ ಹೇಳಿ ಸತ್ತಿಲ್ಲ. ಅದಕ್ಕ ಅವನು ಸರ್ಚ್ ಮಾಡ್ದಂಗೂ ಆಯ್ತು, ಹೆಣ ತೊಳೆದಂಗೂ ಆಯ್ತು ಅಂತ ಅದನ್ನ ಮಾಡ್ಯಾರ ಅಂತ ಲೆಕ್ಕ. ಸುಳ್ಳಲ್ಲ. ಇಲ್ಲಿ ನಮ್ಮ ಶಿಷ್ಯನೇ ಒಬ್ಬ ಬಂದಾನ, ಏನ್ ಮಾಡ್ಯಾನ ಅವ್ನ ಮನ್ಯಾಗ ಯಾರು ಕಿರಿಕಿರಿ 2,50,000 ಪೇಟಾದಾಗ ಇಟ್ಕೊಂಡಿದ್ದ. ಅಂತವ್ ನೋಡೇ ಅವ್ನು ಇಟ್ಕೊಳ್ಳಿ ಬಿಡ್ಲಿ, ಸುಮ್ ತೊಳೆದು ಬಿಡ್ರಿ. ಇಟ್ಟು ಸಿಗ್ತಾವ್ರೆ ಇಗಿಲ್ಲಂದ್ರೆ ತೊಳೆದಂಗಾರೆ ಆಗ್ತದಂತ ಈ ಗುಪ್ತವಾಗಿ ಎಲ್ಲರಿ ಇಟ್ಕೊಂಡು ಹೊಂಟಾನಂತ ನಿಮ್ಮನ್ನೆಲ್ಲ ನೆಕೆಟ್ ಮಾಡಿ ಸರ್ಚ್ ಮಾಡಿ ತೊಳೆದು ಒಯ್ದಿಡ್ತಾರ ಮಣ್ಣಾಗ. ಇದು ಇಲ್ಲೇ ಉಳಿತದ. ಆದ್ರೆ ಬರುವುದು ಯಾವುದು? ನಿನ್ನ ಜೀವನ ಪರ್ಯಂತರ ಏನು ಜಪ ಮಾಡಿದ್ವಿ, ಏನು ತಪಸ್ಸು ಮಾಡಿದ್ವಿ, ಏನು ದಾನ ಮಾಡಿದ್ವಿ, ಧರ್ಮ ಮಾಡಿದ್ವಿ, ಮತ್ತೊಬ್ಬರಿಗೆ ಉಪಕೃತಿ ಮಾಡಿಯಲ್ಲ, ಪರೋಪಕೃತಿ, ಅದರಿಂದ ತಯಾರಾದಂಥದ್ದು ಒಂದು ಸಣ್ಣದಿರ್ತದಂತ. ಅದು ಎಷ್ಟು ಸಣ್ಣದು ಅಂದ್ರ ಒಂದು ಆಲದ ಮರದ ಬೀಜ ನಷ್ಟಿರ್ತದಂತ. ಆಲದ ಮರದ ಬೀಜ ನೋಡಿರಿ, ಎಳ್ಳಿನಕ್ಕಿಂತಲೂ ಸಣ್ಣದ. ಅದು ಒಂದು ಹೋಗಿ ಇದನ್ನ ತಗೊಂಡು ಹೋಗಿ ಅಂದ್ರೆ ಮುಂದಿನ ಜನ್ಮದೊಳಗ ಹುಟ್ಟು ಭೂಮಿ ಒಳಗ ನಾಟಿಗೆ ಆಯ್ತು ಅಂದ್ರ ಹೋಗ್ರಿ ನೀವು ಬೆಂಗಳೂರಾಗ ಹೋದ್ರ ಒಂದೇ ಮರ 4 ಎಕರೆ ಬೆಳೆದ ಬೀಜ ನೋಡಿದ್ರ ಕಣ್ಣಿಗೆ ಕಾಣಲಾರ್ದಷ್ಟಿರ್ತದ ಆಲದ ಮರದ. ಇನಿತಾದ ಒಟ ಬೀಜ ಅಂತ ಕರೆದ್ರು ನಮ್ಮ ಶಾಸ್ತ್ರದಲ್ಲಿ. ಇನಿತಾದ ಒಟ ಬೀಜ ಹೇಗೆ ಘನವೃಕ್ಷವಾಗುತ್ತದೆಯೋ. 4 ಎಕರೆ ಬೆಂಗಳೂರು ಹತ್ರ ಒಂದು ಬೆಳೆದ. ಇನ್ನೊಬ್ರು ಒಂದು ಆರ್ಟಿಕಲ್ ಕೊಟ್ಟಿದ್ರು, ಅದು ಆ ಗಿಡಕ್ಕ ವಿಜ್ಞಾನಿ ಕಂಡು ಹಿಡ್ದಾನಂತ. ಅದು 12,000 ವರ್ಷದ ಐತಂತ ಗಿಡ. ಅವ ಕಂಡು ಹಿಡಿದದ್ದು. ಹೆಂಗ್ ಕಂಡು ಹಿಡ್ದವ ನಾನು? ಅದು 24 ಎಕರೆ ಬೆಳೆದದು ಒಂದೇ ಗಿಡ. ಅದು ಬೀಜ ಎಷ್ಟು ಅಂತ ಕೇಳಿದ್ರೆ ಕಣ್ಣಿಗೆ ಕಾಣಲಾರ್ದಷ್ಟು ಬೀಜ ಸಾವಿರಾರು ಎಕರೆ ವಿಸ್ತಾರವಾಗುವಷ್ಟು ಬೆಳೆದು ನಿಲ್ಲುತ್ತದ ಅಂತಂದ್ರೆ ಎಷ್ಟು ಶಕ್ತಿ ಇರಬೇಕು. ಹಾಗೆ ನೀವು ಜಪಿಸಿದ ನಾಮದ, ಮಾಡಿದ ಪುಣ್ಯದ ಈ ಎಲ್ಲ ಒಕ್ಕಟ್ಟಿಗೆ ಸೇರಿ ಒಟ್ಟು ಬೀಜ ಆಗಿರ್ತಕ್ಕಂಥ ಸಣ್ಣದು. ಅದು ಮುಂದೆ ಹೋಗಿ ಇಂಥ ಹೆಮ್ಮರ ಆಗ್ತದ. ಅದಕ್ಕೆ ನಿಮ್ಮ ಜೀವನದಲ್ಲಿ
ನೀವ್ ಏನು ಗಳಿಸ್ರಿ ಅಂತಂದ್ರೆ ಇವು ಗಳಿಸ್ರಿ ಬ್ಯಾಡ ಅನ್ನೋದಿಲ್ಲ, ಇದು ಇರ್ಲ ಅಂದ್ರೆ ಈ ವ್ಯವಹಾರ ನಡೆಯುವುದಿಲ್ಲ. ನಿನ್ನ ವ್ಯವಹಾರ ಅಂದ್ರೆ ಐತಲ್ಲ ಅದು ನಡಿಬೇಕಲ್ಲ ಜೀವನದಲ್ಲಿ ಅಂತಂದ್ರೆ ಅದು ಭಗವನ್ ನಾಮ, ಅವನನ್ನು ಸ್ಮರಿಸೋದು. ಹೇಗೆ ಇದಕ್ಕೊಂದು ಒಂದು ಭಾಗ ಇಟ್ಟಿ ಅದಕ್ಕೆ ನಿನ್ನ ಜೀವನದ ಉದ್ಧಾರಕ್ಕಾಗಿ ಆ ಶ್ರವಣ ಮನನ ನಿಧಿಧ್ಯಾಸನ ರೂಪವಾದಂತ ಒಂದು ಬೀಜವನ್ನು ನೀನು ಮಾಡಿಕೊಂಡು ಹೋದಿ ಅಂತಂದ್ರೆ ಅದು ನಿನ್ನ ಜೀವನದಲ್ಲಿ ಸುಖ ನೀಡುತ್ತದ ಅಂತ ಹೇಳಿ ಅದಕ್ಕೆ ಮೊದಲು ಏನ್ ಹೇಳಿದ್ರು ಅವರು, ನೀ ಏನೇ ಮಾಡು ಪ್ರೇಮ ತುಂಬಿಕೋ ಹೃದಯದಲ್ಲಿ. ಆ ಪ್ರೇಮ ತುಂಬಿಕೊಂಡು ಹೃದಯದಿಂದ ಮಾಡಿದ ಪ್ರತಿಯೊಂದು ಕರ್ಮ, ನಿನ್ನ ಮಾತು, ನಿನ್ನ ವಾಣಿ, ನಿನ್ನ ಕ್ರಿಯೆ ಪ್ರತಿಯೊಂದು ಪರಮಾತ್ಮನಿಗೆ ಮುಟ್ತದ. ದ್ವೇಷ ತುಂಬಿಕೊಂಡು ನೀ ಪರಮಾತ್ಮನಿಗೆ ಮಂತ್ರ ಹೇಳಿದ್ರೆ ನನಗೆ ಯಾಕೆ ಬೈತಿ ಅಂತಾನಂತಾನ. ಏನಂತಾನ? ಮೃದುವಾದ ಪುಷ್ಪಗಳನ್ನು ಏರಿಸಿದರೆ ಅಣ್ಣ ಬಸವಣ್ಣ ಹೇಳ್ತಾ ಇದ್ದಾನೆ, ಏನಾಗ್ತದ? ಪಾಪಿ ಮಜ್ಜನ ಕೆರೆದರೆ ರಕ್ತಧಾರೆ. ನೀ ಮನಸ್ಸಿನೊಳಗೆ ಅಲ್ಲ ಸಲ್ಲದಂತ ವಿಚಾರ ಮಾಡ್ಕೊಂತ ಪಾಪ ತುಂಬಿದ ಹೃದಯದಿಂದ ಪರಮಾತ್ಮನ ಮೇಲೆ ಗಂಗಾ ನೀರು ಸುರಿದಿದ್ರು, ಪವಿತ್ರವಾದಂತ ಜಲ ಮಜ್ಜನ ಮಾಡಿದ್ರು ಕೂಡ ಭಗವಂತ ಅಂತಾನಂತ, ನಾನಾವ ತಪ್ಪು ಮಾಡಿರುವ ಸಲುವಾಗಿ ನನ್ನ ನೆತ್ತಿಯ ಮೇಲೆ ರಕ್ತ ಸುರಿಯುತ್ತಿರುವಿ ಅಂತ ಕೇಳ್ತಾನಂತ. ನೀ ಸುರಿದದ್ದೇನು? ಮೀಸಲು ನೀರ ರಕ್ತ ಯಾಕಾಯ್ತು? ಪುಷ್ಪವನ್ನೇರಿಸಿದರೆ ಮಶದ ಆಯುಧದ ಗಾಯ. ಅಣ್ಣವ್ರು ಹೇಳ್ತಾರೆ ಈ ಮಾತು. ಮನಸ್ಸಿನೊಳಗೆ ಹಲಸು ವಿಚಾರ ಮಾಡಿ, ಹೃದಯದಲ್ಲಿ ಏನೇನೋ ವಿಚಾರ ಮಾಡಿ, ಬೇರೆಯವರು ವಂಚನೆ ಮಾಡಿ, ಮತ್ತೊಬ್ಬರಿಗೆ ಹಾಳಾಗಲಿ ಅಂತ ಅಲ್ಲ ಸಲ್ಲದ ಕೆಟ್ಟ ವಿಚಾರಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಮೃದುವಾದಂತ ಪುಷ್ಪವನ್ನು ಪರಮಾತ್ಮನ ತಲೆ ಮೇಲಿಟ್ಟ ಹರಿತವಾದ ಆಯುಧದಿಂದ ಮಸ್ತಕಕ್ಕೆ ಹೊಡೆದಂಗಾಗ್ತದಂತ. ಪಾಪಿ ಪುಷ್ಪವನ್ನೇರಿಸಲು ಮಶದ ಆಯುಧದ ಗಾಯ. ಯಾಕೆ ಮಾಡ್ತೀವಿ? ಅದೇ ಬದಲಿ ಇದು ಮಾಡು. ಏನ್ ಮಾಡೋ? ಪ್ರೀತಿ ತುಂಬಿದ ಭಾವದಿಂದ ಚಪ್ಪಲಿಟ್ಟ ಬೇಡ ಕಣ್ಣಪ್ಪ ಆಹಾ ಅಂತಿದ್ದಂತ ಅವನ್ ಶಿವಪ್ಪ ತಗಲಿನ ಚಪ್ಪಲ್ ತಗೊಂಡು ಹಿಂಗ್ ಮಾಡಿ ಅವನ್ ತಲೆ ಮೇಲಿಟ್ಟು ಪುಸ್ತಕ ಹಿಂಗ್ ಜಾಡಿಸ್ಬಿಡ್ತಿದ್ನಂತ ಬೇಡ ಕಣ್ಣಪ್ಪ. ಎದರಲ್ಲೇ? ಚಪ್ಪಲ್ ಗಾಲೆ. ಎಷ್ಟು ಮೃದುವಾದ ಸ್ಪರ್ಶ. ಅವ ಶಿವಪ್ಪ ಆಕಿ ಪಾರ್ವತಿ ನಿನಗೆ ಹೆಣ ಎತ್ಲಿ, ನಿನಗೆ ಯಾಕೆ ದೇವ್ರು ಮಾಡ್ಯಾರೋ ನಿನ್ನ ಮ್ಯಾಲ ಮಣ್ಣು ಆಕಿ ಪಾರವಾಕ ಅಲ್ಲಿ ಇನೇಗೆ ಬಂದು ಎಂತಿಂತ ಸುಂದರವಾದಂತ ಪುಷ್ಪಗಳನ್ನಿಟ್ಟ ನನಗ್ಯಾಕೆ ಕತ್ತಿಲೆ ಹೊಡಿತಿ ಅಂದಿ. ಇವ ಚಪ್ಪಲ ಗಾಲೆ ನಿನ್ನ ಮ್ಯಾಗೆ ನಾವು ಇಟ್ಟು ಯಾವನನ್ನ ಅಯ್ಯನ ತಲೆಯ ಮೇಲೆ ಹೊಲಸು ಮಾಡುವ ಅಂತಾನಂತಮ್ಮ. ಅಲ್ಲಿಂದ ಮ್ಯಾಲ ಎಂತಿಂತ ಸುಗಂಧ ಜಾದ ಮಲಿಗೆ, ಜೂಜ್ ಮಲಿಗೆ, ಆ ಮಲಿಗೆ, ಗೀಜ್ ಮಲಿಗೆ, ಬೋಜ್ ಮಲಿಗೆ ಎಲ್ಲ ಇಟ್ಟಾನವ. ಅವು ಮಕ್ಕ ಘಮ್ಮ 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 ಅಂತಾವ. ಅಂತವ್ರು ನೋಡಿ ಅವ ಅಂತಾನ ಕಣ್ಣಪ್ಪ, ಆವ ಪಾಪಿಸ್ತಾನ ನಯ್ಯನ ತಲೆಯ ಮೇಲೆ ಈ ಹೊಲಸನ್ನು ಇಟ್ಟಿದ್ದಾನೆ. ಕಾಲು ಚಾಡಿಸ್ಬಿಟ್ಟಾವ. ಅವ ಇಟ್ಟಾಗ ನನಗೆ ಯಾಕೆ ಕತ್ತಿಲು ಹೊಡಿತಂದ, ಇವ ಚಪ್ಪಲ್ಗಾಲೆ ವರ್ಷಗಂತಾನಂತ. ಎಂಥ ಮೃದುವಾದ ಸ್ಪರ್ಶ. ಮತ್ತೆ ಪಾರವಾಕ ಹಂಗಾಗಿರ್ಬೇಕು. ಏನೇ ಹಣ ಎತ್ಲಿ ಬೇಯ್ ಬೇಯ್ ಬೇಯ್. ಮತ್ತ ಒಂದ್ ಕೈಯಾಗಿ ಇದ್ದು ನೋಡು, ಅವನು ಬೇಟೆಯಾಡು ಬಾಣ ಬಿಲ್ಲ ಕತ್ತಿ ಕಟಾರಿ ಅವುಗಳನ್ನು ಇಟ್ಟಂತ. ಕೋಮಲವಾದಂತ ಪುಷ್ಪವನ್ನು ಏರಿಸುತ್ತಾನೆ ನನ್ನ ಭಕ್ತ. ಅವ ಪುಷ್ಪ ಇಟ್ಟ ಕತ್ತಿ ಇಟ್ಟಂತ, ಇವ ಕತ್ತಿ ಇಟ್ಟಾನ. ಎಂತಹ ಸುಗಂಧ, ಎಂತಹ ಮೃದುವಾದ ಪುಷ್ಪಗಳು ಇವು ನೋಡಿ. ಊದಿದು ಬಿಟ್ಟ. ಮಜ್ಜನ ಮಜ್ಜ ಬಾಯಾಗ ಹಾಕೊಂಡ್ ಬಂದಿನಂತ. ಅಲ್ಲ ಹಿಂಗ ಈ ಕೈಯಾಗ ಮತ್ತೆ ಅದು ಒಂದ್ ಕಡೆ ಮಾಂಸ, ಒಂದ್ ಕಡೆ ಅವೆಲ್ಲ ಬಿಲ್ಲ ಬಾಣ, ಮತ್ ಕೈ ಖಾಲಿ ಇಲ್ಲ, ಮತ್ತ ಮಿಸಿಲು ನೀರು ಗಡಿಗಿದೆ ಅವನು. ಯಾವ ಇದೇ ಮಿಸಿಲು ತುಂಬ್ಕೊಂಬಂದಾನ, ಅವೆಲ್ಲ ಕಾಲ ತೆಗೆದ ಊದ್ತ. ಎಂತ ಮಜ್ಜನ ಅವ ಸೋತ. ಆ ಪಾರ್ವತಿ ಕಾಂಗ ಹೇಗಿರ್ಬೋದು. ಇದು ದೇವ್ರ ಇದ್ರ ಹೆಣ ಎತ್ತನೆ ಯಾಕೆ ಮಾಡ್ಕೊಂಡೆ ಅಂತಿರ್ಬೇಕಿಲ್ಲ ಆಕಿ. ನೋಡ್ರಿ, ಬಾಯಿ ಒಳಗಿನ ನೀರ ಮಜ್ಜನ ಅಂತಾನ, ಇವನ ಮಜ್ಜನ ಮಾಡಿದ್ರೆ ರಕ್ತಧಾರೆ ಅಂತಾನ. ಆಯುಧಗಳನ್ನಿಟ್ರ ಕೋಮಲ ಪುಷ್ಪ ಅಂತಾನ, ಪುಷ್ಪವನ್ನಿಟ್ರ ಮಸದ ಆಯುಧದ ಗಾಯ ಯಾಕೆ ಇಡ್ತಿ ಅಂತಾನ.
ಪಂಚಾಮೃತವನ್ನಿಟ್ರ ಅದಕ್ಕೆ ಹೇಯವಾದಂತ ಪದಾರ್ಥ ಅಂತಾನ ಹೇಯವಾದ ಮಾಂಸದ ಚೂರು ತಲೆ ಮೇಲಿಟ್ಟು ಸ್ವೀಕರಿಸು ದೇವ ಅಂತಾನ. ಆಹಾ ಎಂತ ಮೃಷ್ಟಾನ್ನ ಇದು. ಯಾಕ ನಾ ಮೊನ್ನೆ ಕೇಳಿದೆ ಯಾಕ ನೀ ಅವದೇ ಕೇಳಿ ಹೋಗಮ್ಮ. ಯಾರಿ ಬೇಡ್ರ ಕಣ್ಣಪ್ಪಗರ ಕೇಳು, ಶಿವಪ್ಪಗರ ಕೇಳು, ನಮಗ್ ಬಿಟ್ಟುಗಳು ನಮ್ಮ ಪರಮಾತ್ಮ ನಿನ್ನ ಹೊರಗಿಂದ ನೋಡವಲ್ಲ, ಒಳಗೆ ನೋಡ್ತಾನ. ಪ್ರೇಮ ತುಂಬಿ ನೀ ಕೊಡಬಾರದು, ಕೊಟ್ಟರು ಸ್ವೀಕಾರ ಮಾಡ್ತಾನ. ದ್ವೇಷ ತುಂಬಿ ಕೊಡೋದು ಕೊಟ್ಟರು ಸಹಿತ ಅಸ್ವೀಕಾರ. ಅದಕ್ಕೆ ಮೊದಲ ಹೃದಯದಲ್ಲಿ ಪ್ರೇಮ ತುಂಬ್ರಿ. ನೋಡ್ರಿ ಎಷ್ಟು ಆನಂದ ಅದ. ಸುಮ್ಮನೆ ನೋಡ್ರಿ, ಒಬ್ಬರ ಬಗ್ಗೆ ಏನಾರ ಕೆಟ್ಟ ತಿಳ್ಕೊಂಡ್ರಿ ಅಂತ ಇಟ್ಕೊಳ್ರಿ, ಅವ್ರು ಏನ್ ಮಾಡ್ಯಾರೋ ಏನ್ ಬಿಟ್ಟಾರೋ ಏನೋ ಗೊತ್ತಿಲ್ಲ. ಅವ್ರ ಬಗ್ಗೆ ದ್ವೇಷ ಮಾಡಿದ್ರಿ, ಕೆಟ್ಟ ತಿಳ್ಕೊಂಡ್ರಿ ಅಂದ್ರ ನಿದ್ದೆತ್ತುದಿಲ್ಲ ನಿಮಗ. ರಾತ್ರಿ ಎಲ್ಲ ಅದೇ ವಿಚಾರ ಮಾಡ್ಬೇಕು. ಯಾಕೆ ಬೇಕ್ರಿ? ಈ ಸುಮ್ಮನೆ ನೀವು ನೋಡ್ರಿ, ಒಂದ್ಸಲ ಟ್ರೈ ಮಾಡಿ ಅದನ್ನ ನೋಡ್ರಿ. ಒಬ್ಬರ ಬಗ್ಗೆ ಏನಾದ್ರು ತಿಳ್ಕೊಳ್ರಿ, ಕೆಟ್ಟದ ತಿಳ್ಕೊಂಡ್ರೆ ನಿಮ್ಮ ಹೃದಯ ಒಳಗೊಮ್ಮೆ ಸೇರ್ಸಂದು ನೀನು ಸುಮ್ಮ ಮಕ್ಕೋಗೊಡುದಿಲ್ಲ. ಹೊಳ್ಳಿ ವಿಚಾರ ಮಾಡಿ ಯಾಕೆ ಬೇಕಾಗ್ಯದ ಸುಮ್ಮನೆ. ಅದೇ ಅಲ್ಲಿ ಶಿವಪ್ಪನ ಪರಮಾತ್ಮನ ಹೇ ದೇವ ನಾನೇನು ಮಾಡಿದ್ರು ನಿನಗಾಗಿ ಅಂತ ಅವ್ನು ತುಂಬ್ಕೊಂಡಿರ್ತೆ ಅಂದ್ರ ಅದೇ ಮರಳಿ ಚಿಂತನ ಆಯ್ತಂದ್ರೆ ನೀವು ಉದ್ದಾರ ಆಗ್ತಲ್ಲ. ಮತ್ತೊಬ್ಬರ ಸಂಬಂಧ ನೀ ದ್ವೇಷ ತುಂಬ್ಕೊಂಡೆ ಅಂದ್ರ ಅವ್ರು ಯಾವಾಗ ಸಿಗ್ತಾರ ನೋಡು, ಸಿಗ್ಲಿ ಮಗನು ಹಿಂಗ ಅನ್ಬೇಕಂತ ಯಾಕೆ ಬೇಕದು? ಇವ ಮಲ್ಕೊಂಡ ಕೌದಾಗ ಬರ್ಲಿ ಅವ ಯಾಕೆ ಹೋಗ್ತೀನಿ ಮಗ ಎದುರಿಗೆ ಗಟ್ಟಿ ಆಗ್ಲಿ ಅಂತ ಬಿಡುದಿಲ್ಲ ಅನ್ಬೇಕು. ಇವ ಕೌದಾಗ ಅದಾನ ಇಷ್ಟು ಮಾಡ್ಸಕ್ಕಸ್ತದದು. ಅದೇ ಪ್ರೀತಿ ತಿನ್ಕೊಂಡ್ರೆ ನಿಶ್ಚಿಂತ ಇರ್ತೀವಿ, ಆರಾಮ್ ಇರ್ತೀವಿ. ಅದಕ್ಕೆ ದ್ವೇಷಕ್ಕೆ ಅವಕಾಶ ಕೊಡಬೇಡ್ರಿ, ಪ್ರೀತಿಗೆ ಅವಕಾಶ ಕೊಡ್ರಿ. ನೀವೇನು ಮಾಡಿದ್ರು ಪರಮಾತ್ಮನ ಪೂಜೆ ಆಗ್ತದ ಅಂತ ತಿಳಿದು ಇಲ್ಲಿ ನಾವು ಪ್ರತಿನಿತ್ಯ ಮೊದಲಿಂದ ಜಪಿಸು ನಾಮ ಅಷ್ಟೇ ಇಟ್ಟಿನ. ಅದು ಯಾರು ನಿಮ್ ದೇವ್ರ ನಾಮ ಅದಾವ ಅದನ್ನ ಹಚ್ಕೋರಿ ಹಿಂದೆ ನಾಮದಿಂದ. ಎಲ್ಲವನ್ನ ನಾಮ, ದುರ್ಗವನ ನಾಮ, ಮರಗವನ ನಾಮ, ಮಲ್ಲಿಕಾರ್ಜುನನ ನಾಮ, ಶಿವಪ್ಪನ ನಾಮ, ವಿಷ್ಣು ನಾಮ, ಯಾವ ಹೆಸರು ಹಚ್ಕೊಳ್ರಿ. ನಾಮ ಅಂತ ಅಟೇ ಇಟ್ಟೀನಿ. ನಾ ಹೇಳಿನಲ್ಲಿ ಯಾವಾಗ ಹಚ್ಕೊಂಡು ನೀವು ಜಪಿಸಿದ್ರು ಕೂಡ ಅದು ಅವನಿಗೇ ಮುಡುತ್ತದ. ಇರುವುದು ಒಂದೇ, ಆಗಿದ್ದ ಆಕಾರ ಬ್ಯಾರೆ. ಒಂದೇ ಬೆಲ್ಲನೆ ಸಜ್ಜಕಾಯಿ ಆಗ್ಯದ, ಸಿರ ಆಗ್ಯದ, ಸಿಹಿ ಒಂದೇನೆ, ಹೋಳಿಗೆ ಆಗ್ಯದ, ಏನೇನು ಆಗ್ಯದ. ಹಾಗೆ ಪರಮಾತ್ಮ ಒಬ್ಬದಾನ, ಅನೇಕ ಮುಖವಾಗಿ ತೋರ್ತದನ. ನೀವು ಯಾವ ನಾಮ ಹಿಡಿದು ಪ್ರೀತಿಯಿಂದ ಜಪಿಸಿದ್ರು ಕೂಡ ಅದು ಅವನಿಗೆ ಮುಟ್ಟುತ್ತದ ಅಂತ ಹೇಳ್ತಾ ಇದ್ದಾರೆ. ಅಂತ ಯಾವ ಪ್ರೇಮ ತುಂಬುವ ಮನೋಭಾವನೆ ಭಗವಂತ ತಮ್ಮೆಲ್ಲರಿಗೆ ಕರುಣಿಸಿದೆ ಅಂತ ಹೇಳಿ ನಾನು ವಾಣಿಜ್ಯ ಮಾಡ್ತಾ ಇದ್ದೇನೆ. ಇದುವರೆಗೂ 9ಕ್ಕಿಂತಲೂ ಅಧಿಕವಾಗಿರತಕ್ಕಂಥ